ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆದ್ಯ ಗುರು ಭಗವತ್ ಪೂಜ್ಯಪಾದ ಶಂಕರರ ಅಡಿದಾವರಗಳಿಗೆ ವಂದಿಸುತ್ತಾ ಸದ್ಗುರು ಪರಂಪರೆಗೆ ಹಣೆಮಣಿದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಈಶಾವಾಸ್ಯ ಉಪನಿಷತ್, ನಿನ್ನೆ ದಿವಸ ಅದರದ್ದು ಒಂದು ಪರಿಚಯವನ್ನು ನೋಡಿದ್ವಿ. ಇವತ್ತಿನ ಒಂದೇ ಮಂತ್ರ ಏನ್ ಹೇಳ್ತದ? ಒಂದೇ ಮಂತ್ರ ನೋಡಿ, ಜ್ಞಾನ ನಿಷ್ಠೆಯನ್ನು ಹೇಳ್ತದ ಏನ್ರಿ. ಈಶಾವಾಸ್ಯ ಉಪನಿಷತ್ತಲ್ಲಿ 18 ಮಂತ್ರಗಳದಾವ. ಆ 18 ಮಂತ್ರದ ಸಾರವನ್ನ ಆ ಶಾಂತಿ ಪಾಠದಲ್ಲಿನೇ ಹೇಳಿದ್ರು. 3 ಮಾತುಗಳನ್ನ ಹೇಳಿದ್ರು ನಿನ್ನೆ. ಅದನ್ನೇ ಈಗ ವಿಸ್ತಾರವಾಗಿ ಮೊದಲಿನ 2 ಶ್ಲೋಕದಲ್ಲಿ ಉತ್ತಮ ಹೇಳ್ತಾರೆ ಸಾರಾಂಶ. ಯಾರಿಗೆ ತತ್ವ ಶಾಂತಿ ಪಾಠದಲ್ಲಿ ತಿಳಿದಿಲ್ಲ ಅವ್ರಿಗೆ ಇವನ 2 ಶ್ಲೋಕದಾಗ ತಿಳ್ಕೊಬೇಕು. ಒಂದೇ ಶ್ಲೋಕ ಮತ್ತು 2ನೇ ಮಂತ್ರ ಇವು ಮಂತ್ರ ಅಂತ. ಈ ಈಶಾವಾಸ್ಯ ಉಪನಿಷತ್ತಿನ ಮೊದಲಿನ 2 ಮಂತ್ರಗಳಲ್ಲಿ ಕಂಪ್ಲೀಟ್ ಈಶಾವಾಸ್ಯ ಉಪನಿಷತ್ ಮುಗಿದು ಹೋಗ್ತದೆ. ಅಷ್ಟೇ ಅಲ್ಲ, ಬೃಹದಾರಣ್ಯಕ ಉಪನಿಷತ್ತೂ ಮುಗಿತದ ಸಂಕ್ಷಿಪ್ತದಾಗ. ಉತ್ತಮ ಅಧಿಕಾರಿ ಇದ್ರ ಮುಗಿದು ಹೋಗ್ತದೆ. ಇಲ್ಲಪ್ಪ ನಮ್ಗೆ ತಿಳಿಲಿಲ್ಲ ಅಂದವ್ರಿಗೆ 3ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೆ ಇದ್ರ ನೋಡ್ರಿ. ಏನು? ಈಶಾವಾಸ್ಯ ಉಪನಿಷತ್. ಅದೇ ರೀತಿ ಬೇಕಂದ್ರೆ ಇನ್ನೂ ತಿಳಿದಿಲ್ಲ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ ನೋಡ್ರಿ. ಅದ್ರಾಗ ಬಹಳಷ್ಟು ಕರ್ಮಕಾಂಡದ ಉಪಾಸನಾ ಕಾಂಡದ ಮಂತ್ರಗಳದಾವ. ಅವನ್ನೆಲ್ಲಾನು ಏನದ ನಮ್ಮಲ್ಲಿ ಕರ್ಮ ಉಪಾಸನೆ ಮತ್ತು ಜ್ಞಾನಕ್ಕೆ ಬೇಕಾದಂತಹ ಶ್ರವಣ ಮನನ ನಿಧಿಧ್ಯಾಸನ ಅನುಕೂಲ ಆಗುವಂತಹ ಸಾಧನೆಗಳು ಬಹಳ ಅದಾವ. ಬೃಹದಾರಣ್ಯಕ ಮುಗಿತು ಅಂತಂದ್ರೆ ಜ್ಞಾನ ಆಗ್ಲೇಬೇಕು. ಎಂತ ಅದನಂದ್ರು ಎಂತ 3 ದೋಷಗಳು ಇಟ್ಕೊಂಡು ಬಂದಾನಂದ್ರು ಕೂಡ ಜ್ಞಾನ ಆಗ್ಲೇಬೇಕು. ಅಂತ ಹೋದವು ಮಂತ್ರಗಳ. ಅದಕ್ಕೆ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರು ತಿಳಿತೈತಿ ಅವರು ಸಾಧನೆ ಮಾಡ್ಯಾರ ಅಂತ ತಿಳ್ಕೊಡ್ರಿ. ಯಾರು ತಿಳಿದಿಲ್ಲ ಸಾಧನೆಗಳನ್ನು ಚಾಲು ಮಾಡ್ರಿ. ಏನು ಸಾಧನೆ ಹೇಳ್ತಾರ? ಶ್ರವಣ ಮನನ ನಿಧಿಧ್ಯಾಸ. ಅದಕ್ಕಿಂತ ಮೊದಲ ಏನು? ಇದು ಜ್ಞಾನ ಸಾಧನೆಗಳು. ಮತ್ತ ಅದಕ್ಕಿಂತ ಮೊದಲ ಏನ್ರಿ? ಮನದೋಷ ನಿವೃತ್ತಿ ಮಾಡಾಕ ಕರ್ಮಯೋಗ ಮತ್ತು ಉಪಾಸನ ಯೋಗ. ಮನದೋಷ ನಿವೃತ್ತಿಗೆ ಕರ್ಮಯೋಗ, ಅಂತಃಕರಣದ ಚಂಚಲತೆಯನ್ನು ಕಳ್ಕೋಬೇಕಂದ್ರ ಏನದ? ನಿಷ್ಕಾಮ ಉಪಾಸನ ಯೋಗ, ಕರ್ಮಯೋಗ ಮತ್ತು ಉಪಾಸನೆ. ಇದನ್ನ ಹೇಳೋದು. ತಿರ್ಗಾಮೃಗಿ ಏನ್ ಹೇಳಿದ್ರು ಇದನ್ನ ಹೇಳೋದು. ಅವ್ರು ಹೇಳ್ತಾರ, ನಾವ್ ಯಾರು ಮಾಡೋದೇ ಇಲ್ಲ. ಅವ್ರಿಗೂ ಗೊತ್ತೈತಿ. ಮೋಸ್ಟ್ಲಿ ಯಾರು ಅಧಿಕಾರಿ ಇರ್ತಾರ ಅವ್ರಿಗೆ ಇದು ಕೆಲಸದಲ್ಲಿ ಪ್ರವೃತ್ತಿ ಹಾಕಾರ. ಉಳಿದವ್ರನ್ನ ಕೇಳಿ ಬಿಟ್ಟು ಹೋಗೋರು. ಇದು ಒಂದು ಅಂಗಡಿ ಸಾಮಾನ ಕೇಳಾಕ್ ಬಂದಾರ. ಹಂಗ ರೇಟ್ ಹೆಂಗದ್ರಿ ನಿಮ್ ಅಂಗಡಿಯಾಗ ರೇಟು? ಅಕ್ಕಿ ಹೆಂಗದಾವು, ಬ್ಯಾಳೆ ಹೆಂಗದಾವು ಕೇಳುದು. ತಗೊಳಕ್ ಬಂದವ್ರ ನೀವು ಅಂದ್ರೆ ಕೇಳಿ ಹೋಗೋರು. ಅದಕ್ಕೆ ಕೇಳಕ್ ಮಾಡೋರ ಯಾರು ಅಧಿಕಾರಿಗಳಿರ್ತಾರ ಅವ್ರಿಗೆ ಮಾತ್ರ ಇದು ಫಲಕಾರಿ ಆಗ್ತದ. ಅನಧಿಕಾರಿಗಳಿದ್ರ ಅದು ಏನು ಫಲ ಕೊಡೋದಿಲ್ಲ. ಅಧಿಕಾರತ್ವ ಆಗುಮಟ ಇವು ಕಿವಿ ಮ್ಯಾಗ ಬೀಳ್ತಾವ ಹೊರತು ಏನೇನು ಕೆಲಸ ಮಾಡಂಗಿಲ್ಲ. ಮತ್ತೆ ಕೆಲಸ ಮಾಡ್ತಾವಂದ್ರೆ ನಾವು ಅಧಿಕಾರಿಗಳು. ಯಾವ ಮಟ್ಟದ ಅಧಿಕಾರಿಗಳು ಆ ಮಟ್ಟದಷ್ಟು ಜ್ಞಾನ ಆಗ್ತದೆ. ನಮ್ಮಲ್ಲಿ ಮನವಿಕ್ಷೇಪ ಕಳ್ಕೊಂಡು ಬಂದಿದ್ವಿ, ಪೂರ್ಣ ಆಗ್ತದ. ಇಲ್ಲ ಅಟ ದೋಷ ಇಟ್ಕೊಂಡು ಬಂದಿದ್ವಿ ಅಂದ್ರೆ ಟಳಕ ಪಳಕ ಅಟ ಆಗ್ತದೆ. ಅದನ್ನ ಹೇಳಕತ್ತಾರ ನೋಡ್ರಿ. ಈಶಾವಾಸ್ಯಮಿದಗಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃದಃ ಕಶ್ಯಸ್ವಿದ್ ಧನಂ. ಈಶಾವಾಸ್ಯಮಿದಗಂ ಸರ್ವಂ, ಈ ಜಗತ್ತು ಏನದ? ಇದು ಈಶನಿಂದ ಮುಚ್ಚಲ್ಪಟ್ಟಿದೆ. ಈಶನಿಂದ ಆವರಿಸಲ್ಪಟ್ಟಿದೆ. ವಾಸ್ಯಂ ಅಂದ್ರೆ ಆವರಿಸಲ್ಪಟ್ಟಿದೆ. ಅದ ಅರ್ಥ ಇದು ಸಾಮಾನ್ಯ. ಆಮೇಲೆ ವಿಶೇಷ ಅರ್ಥ ಹೇಳ್ತೇನೆ ಆಮೇಲೆ. ಈ ಜಗತ್ತು ಏನದ? ಇದು ಈಶನಿಂದ. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್, ಏನೇನಿದೆಯೋ ಅದೆಲ್ಲವೂ ಈಶನಿಂದ ತುಂಬಲ್ಪಟ್ಟಿದೆ, ಮುಚ್ಚಲ್ಪಟ್ಟಿದೆ, ಹೊದಿಕೆ ಆಗಲ್ಪಟ್ಟಿದೆ. ಆದ್ದರಿಂದ ಇದು ನಿಂದ ಅಲ್ಲ ಅಂತ. ಇದು ಯಾರ್ದು ಅಂದ್ರೆ ಈಶ್ವರಂದು. ನಾವು ನಂದು ಅಂತ ತಿಳ್ಕೊಂಡ್ವಿ. ಮನಿ ಕಟ್ಸೀವಿ ನಮ್ದ್ರಿ, ಹೊಲ ಐತಿ ನಮ್ದ್ರಿ, ಬಂಗಾರ ಐತಿ ನಮ್ದ್ರಿ. ಅಲ್ಲ, ಅದು ಈಶಂದದು. ಅದ ಈಶಂದ ಐತಿ. ಅದರ ಭೋಗವನ್ನ ಮಾಡಾಕ್ ಕೊಟ್ಟಾನ ಅಧಿಕಾರ ನಮಗ. ನಿಮ್ಗೆ ಯಾರಿಗಾರ ಗೊತ್ತಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾಗ ಕೆಲಸ ಮಾಡಿದ್ರು ಗೊತ್ತಿರ್ತದ ವಿಶೇಷವಾಗಿ. ನಮ್ಮ ಹೊಲ ಏನದಾವಲ್ಲ ಗೌರ್ಮೆಂಟ್ ಬಿಟ್ಕೊಡೋ ಅಂದ್ರೆ ಇವತ್ತೇ ಬಿಟ್ಕೊಡ್ಬೇಕ ಏನ್ರಿ? ಗೌರ್ಮೆಂಟ್ ಹೊಲ ದೇಶದ್ದು.
ನಮ್ಮ ಹೆಸರಲ್ಲಿ ಉಪಭೋಗ ಮಾಡುವಂತ ಅಧಿಕಾರ ಮಾತ್ರ ಅದ. ಪಟ್ಟ ಉತ್ತಾರದ ಪಟ್ಟ ಅಂತ ನೋಡ್ರಿ ಸರ್, ಪಟ್ಟ ಅಂತ ಇಲ್ಲ ಸರ್ಕಾರ ಅಂತ ಯಾರು ಉತ್ತಾರಿದ್ರು ನೋಡ್ರಿ ಎಡೆರಡು ಸೈಡ್ ಮೂರನೇ ನೋಡ ಪಟ್ಟ ಅಂದಲ್ಲಿ ಸರ್ಕಾರ ಅಂತ ಇರ್ತದ್ರಿ. ಅದರಿ ಸರ್ಕಾರ ಅಂತ ಇರ್ತೈತಿ, ಸರ್ಕಾರದ ನಾವೇನ್ ತಿಳ್ತೀವಿ ನಮ್ಮ ಹೆಸರಲ್ಲಿ ಐತಲ್ರಿ ಅಂತೇವಿ. ಹೌದು, ಉಪಭೋಗ ಮಾಡೋರು ನೀವು ಅಂತ ಅರ್ಥ. ಜಮೀನ್ ನಮ್ದು ಏನೈತಿ ಎಲ್ಲಾ ಸರ್ಕಾರದ್ದು ಅಂತ ಹೆಂಗ ಐತಿ ಇದು ಬಾಳ ಮಂದಿಗೆ ಗೊತ್ತಿಲ್ರಿ. ಶಿವಪುತ್ರಪ್ಪನವ್ರ ಇದು ಬಾಳ ಮಂದಿಗೆ ಗೊತ್ತಿಲ್ಲ. ಹೌದೌದು ಸರ್, ಹೌದ್ರಿ. ಇವ್ರು 9ನೇ ಕಾಲಂದಾಗ ಕಬ್ಜೆದಾರ ಅಂತ ನೋಡ್ತಾರ, ಅಷ್ಟ ನೋಡ್ತಾರ. ಸಾಗುವಳಿ ಮತ್ತು ಕಬ್ಜೆದಾರ ನೋಡ್ತಾರೆ. ಸರ್ಕಾರ ಇರ್ತದ, ಸರ್ಕಾರದ ಆಸ್ತಿ ನಮ್ದು ಎಷ್ಟ 50 ಎಕರೆ ಇರ್ಲಿ, ಒಂದು 5 ಎಕರೆ ಇದ್ರೆ 5 ಎಕರೆನು ನಮ್ದ ಅಲ್ರಿ ಸರ್ಕಾರದ. 50 ಎಕರೆ ಇದ್ರು ಸರ್ಕಾರದ. ಮತ್ತ ನಮ್ದು ಅನ್ನೋದು ಏನ್ ಉಳಿಯಿತು ಅಂದ್ರೆ ಭೋಗ ಮಾಡುವಂತ ಅಧಿಕಾರ. ಹಂಗ ಇಲ್ಲಿ ಏನಂತಾರು, ಇದು ಏನ್ ಜಗತ್ತೈತಲ್ಲ, ಇದು ಜಗತ್ತು ನಿಂದಲ್ಲಪ್ಪ, ಇದು ನಂದಂತ ತಿಳ್ಕೋಬೇಡ. ಇದು ಈಶನಿಂದ ಆಚ್ಛಾದಿತ ಆಗೈತಿ, ಈಶ್ವರಂದು. ಆದ್ದರಿಂದ ಇದನ್ನ ತೇನ ತೆಕ್ತೇನ ಭುಂಜಿತಾಹ, ಇದನ್ನ ಉಪಯೋಗ ಮಾಡು, ನಂದಂತ ಉಪಯೋಗ ಮಾಡ್ಬೇಡ. ಇದು ದೇವ್ರದು ಪರಮಾತ್ಮಂದು ಅಂತ ತಿಳ್ಕೊಂಡು ಉಪಯೋಗ ಮಾಡ. ಅಂದ್ರೆ ತ್ಯಾಗದಿಂದ ಇದನ್ನ ಉಪಯೋಗ ಮಾಡು, ತ್ಯಾಗದಿಂದ ಇದನ್ನ ಕಾಪಾಡಿಕೋ. ಭುಂಜಿತ ಅಂದ್ರೆ ಕಾಪಾಡ್ಕೊಡು. ಮಾ ಗೃದಾಹ ಕಶ್ಯ ಸ್ವಿದ್ಧ ಧನಂ. ಧನ ಅಂದ್ರ ಏನ್ರಿ? ಧನ ಅಂದ್ರೆ ಇಲ್ಲೇ ಹಣ ಅಂತ ಅರ್ಥ, ಅಥವಾ ಇಲ್ಲಿ ವಿಶೇಷವಾದ ಅರ್ಥ ಅಂತಂದ್ರೆ ಈಶಣಾತ್ರಯ. ಪುತ್ರೇಶಣ, ವಿತ್ತೇಶಣ, ಲೋಕೇಶಣ. ಇವ್ ಹಪಾಪಿ ನೋಡ್ರಿ. ಮಗ ಆಗ್ಬೇಕು, ನನಗ್ ಸುಖಕ್ಕೆ ಸಾಧನ ಹಾಕಾನ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೇಕು, ವಿತ್ತೇಶಣ ಸುಖಕ್ಕೆ ಸಾಧನ ಆಗ್ತದ. ಆದ್ರಪ್ಪ ಈಗ ನನಗ ಆಗ್ಲೇ ಮುಗ್ಯಾಕ್ ಬಂದ ವಯಸ್ಸು, ಇನ್ನು ಏನಾರ ಆದ್ರೆ ದೇವರ ಅನುಗ್ರಹ ಆದ್ರೆ ನನಗೆ ವೈಕುಂಠ ಆಗ್ಲಿ ಅಂತಾನ. ನನಗೆ ವೈಕುಂಠ ಆಗ್ಲಿ, ನನಗೆ ಸ್ವರ್ಗ ಆಗ್ಲಿ, ನನಗೆ ಕೈಲಾಸ ಆಗ್ಲಿ ಅಂತಾನ. ಅಂದ್ರೆ ಲೋಕೇಶಣ ಅಂದ್ರೆ ಈ ಜಗತ್ತು ಬಿಟ್ಟು ಬೇರೆ ಒಂದು ಲೋಕ ಅದ, ಅಲ್ಲಿ ಬರೇ ಸುಖ ಅದ ಅನ್ರಿ, ಅಲ್ಲಿ ಎಲ್ಲಾ ಫ್ರೀ ಅದ, ಏನ್ ದುಡಿಯೋಂಗಿಲ್ಲ ಅಲ್ಲಿ. ಖರೇನ ಅದು, ದುಡಿಯೋಂಗಿಲ್ಲ. ಇಲ್ಲಿ ಏನ್ ದುಡ್ದಿರ್ತೀರಿ ಅಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು ಬರೋದ್ರಿ. ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಇಲ್ಲಿ ಕೆಲವು ಮಂದಿ ಇರ್ತಾರ ನೋಡ್ರಿ, ಶ್ರೀಮಂತರು ಇರ್ತಾರ, ಇಲ್ಲಿ ಸಿಕ್ಕಾಪಟ್ಟಿ ಶ್ರೀಮಂತರು ಇರ್ತಾರ. ಅವ್ರು ಏನ್ ಮಾಡ್ತಾರ, ಒಂದಿಷ್ಟು ರೊಕ್ಕ ತಗೋತಾರ, ಒಂದ್ 5 ಲಕ್ಷನೋ 10 ಲಕ್ಷ ರೂಪಾಯಿ ಕಿಸದಾಗ ಹಾಕೋತಾರ, ಬೆಂಗ್ಳೂರ್ ಹೋಗ್ತಾರ. 1 ತಿಂಗಳು 2 ತಿಂಗಳು ಅಲ್ಲಿ ಹೋಗಿ ಹೋಟೆಲ್ನಾಗಿದ್ದು ಚೈನಿ ಹೊಡೆದ ಮೂಜ್ ಮಸ್ತ್ ಮಜಾ ಮಾಡಿ ಬರ್ತಾರ. ಅಥವಾ ಗೋವಾಕ್ ಹೋಗ್ತಾರ ಕೆಲವು ಮಂದಿ. ಗೋವಾ ರೊಕ್ಕ ಇದ್ದವ್ರು ಶ್ರೀಮಂತರು ಗೋವಾಕ್ ಹೋಗ್ತಾರ. ಅಲ್ಲಿ ಏನು ಇಲ್ಲ ಬಾರದು ಚೈನಿ ಹೊಡಿತಾರ. ಆ ರೊಕ್ಕ ಆಗೋ ಮಠ ಚೈನಿ ಅವ್ರು ಸಿಕ್ಕಾವ್ ಕೂಡ ರೊಕ್ಕ ಇರೋ ಮಠನು ಅವ್ರು ಎಲ್ಲಾ ಕೊಡ್ತಾರ. ನಿಮ್ಗೆ ಏನ್ ಬೇಕು ಅಲ್ಲೇ ಏನ್ರಿ, 5 ಸ್ಟಾರ್ ಹೋಟೆಲ್ ಹೋದ್ರಂದ್ರೆ ನಿಮ್ಮದ್ರಲ್ಲಿ ಡಿಪಾಸಿಟ್ ಇಟ್ಕೋತಾರ. ನಿಮ್ಗೆ ಏನ್ ಬೇಕಂದ್ರೆ ಅಲ್ಲೇ ಕೊಡ್ತಾರ ನೋಡಿ. ಬಿಸಿನೀರು, ಟಿವಿ, ಮೊಬೈಲ್, ಫ್ಯಾನ್ ಅಂದ್ರೆ ಫ್ಯಾನು. ಆಮೇಲೆ ಮತ್ತೇನ್ ನಿಮ್ಗೆ ಏನ್ ಬೇಕು ಎಲ್ಲಾ ಸೌಕರ್ಯ ಕೊಡ್ತಾರ. ಊಟ ಅಂದ್ರೆ ಊಟ ಕೊಡ್ತಾರೆ, ಮೆತ್ತನ ಹಾಸಿಗೆ ಕೊಡ್ತಾರ, 2 ಸಲ ನಮ್ದು ರೊಕ್ಕ ಬ್ಯಾಲೆನ್ಸ್ ಮುಗಿಬಿಡ ಕೊಡ್ತಾರ. ಬ್ಯಾಲೆನ್ಸ್ ಕಮ್ಮಿ ಆಗ್ತಂದ್ರೆ ರೊಕ್ಕ ತುಂಬ್ರಿ ಅಂತಾರ, ಇಲ್ಲ ರೊಕ್ಕ ತುಂಬಲಿಲ್ಲ ಅಂದ್ರೆ ಎಳದ ಹೊರಗೆ ಹಾಕ್ತಾರ. ಹೋಗ್ಪಾ ಶೆಡೆ ಅಂತ. ಹಂಗ ಖಾಲಿ ಮಾಡಂತ ಹೇಳ್ತಾರ, ಖಾಲಿ ಮಾಡಂತ ಹೇಳ್ತಾರ. ಹಂಗ ಸ್ವರ್ಗ ಲೋಕ ಅಂದ್ರೆ ಏನ್ರಿ, ಇಲ್ಲಿ ನಾವು ಲೋಕ, ಅಲ್ಲಿ ಕರ್ಮ ಮಾಡಕ್ ಬರಂಗಿಲ್ಲ. ಅಲ್ಲಿ ನಮ್ಗೆ ಕೈ ಸೂಕ್ಷ್ಮ ಶರೀರ ನಮ್ ಕನಸ್ನಾಗ ಐತಲ್ಲ. ನಮ್ ಕನಸ್ನಾಗ ಒಬ್ರು ಅದೇ ನೋಡ್ರಿ ಸ್ವಾಮ್ಯಾರ, ಕನಸ್ನಾಗ ಒಬ್ರು ದುಂಡಯ್ಯ ಅದಾರ, ಕನಸ್ನಾಗ ಒಬ್ರು ಶಿವಪುತ್ರಪ್ಪನವ್ರು ಅದಾರ. ಆ ಕನಸ್ನಾಗ ಏನು ಶರೀರ ಐತಲ್ಲ, ಸೂಕ್ಷ್ಮ ಶರೀರ, ಆ ಒಂದು ಶರೀರ ಐತಲ್ಲ ಎಲ್ಲಿ ಆ ಸ್ವರ್ಗಕ್ಕೆ ಹೋದ್ರು ಕೂಡ ಈ ಶರೀರ ಹೋಗಂಗಿಲ್ಲ, ಸೂಕ್ಷ್ಮ ಶರೀರ ಹೋಗ್ತದ. ಆ ಸೂಕ್ಷ್ಮ ಶರೀರ ಭೋಗ ಎದ್ರಿಂದ ಆಗ್ತದ? ಸೂಕ್ಷ್ಮ ಭೋಗ ಇರ್ತದ ಅಲ್ಲಿ. ನೀವ್ ಏನ್ ನೆನೆಸ್ತೀರಿ ಎಲ್ಲಾ ನಿಮ್ ಕಣ್ಣು ಮುಂದೆ ಬರ್ತದೆ. ಜಿಲೇಬಿ ಅಂದ್ರೆ ಜಿಲೇಬಿ ಬಂದ್ಬಿಡ್ತಾವ, ಮೈಸೂರು ಪಾಕ್ ಅಂದ್ರೆ ಮೈಸೂರು ಪಾಕ್, ಅಪ್ಸರಾಸ್ತ್ರೀಯರು ಅಂದ್ರೆ ಅಪ್ಸರಾಸ್ತ್ರೀಯರು. ಅವ್ನ್ ತಿನ್ನಾಕ್ ಬರ್ದಲ್ರಿ, ಅವ್ ಬರೀ ನೋಡಿದ್ರೆ ತೃಪ್ತಿ ಆಗ್ತದ ಅವ್ರಿಗೆ. ನೋಡಿದ್ರೆ ತೃಪ್ತಿ. ಮತ್ತೆ ನೀವು ನೈವೇದ್ಯ ಇಡ್ತಿರಲ್ಲ ದೇವತೆಗಳಿಗೆ, ಅವು ತಿಂತಾವನ? ದೇವತೆಗಳಿಗೆ ವಾಸನೆ ಕುಡಿತಾವ, ಬರೇ ವಾಸನೆ, ವಾಸನಾ ಶರೀರ, ವಾಸನಾ ಅವ್ರದ್ದು ಎಲ್ಲ ವಾಸನಾಮಯ. ಹೊಟ್ಟೆ ಕಡಿಯಲ್ರಿ ಪರ, ಹೊಟ್ಟೆ ಕಡಿಯಲ್ರಿ ಅಲ್ಲಿ. ಏನಿಲ್ಲಂತ್ರಿ? ಅಲ್ಲ ಹೊಟ್ಟೆ ಕಡಿಯೋದಿಲ್ರಿ, ಸಂಡಾಸ್ ಹೋಗೋದಿಲ್ಲ, ಹೊರಗಡೆ ಹೋಗೋದಿಲ್ಲ. ಸ್ಥೂಲ ಶರೀರ ಅದಲ್ರಿ, ಸೂಕ್ಷ್ಮ ಶರೀರ ಒಂದ ಅದಲ್ರಿ.
ಅವ್ರಿಗೆ ಸೂಕ್ಷ್ಮ ಭೋಗ ಅದ, ಹಿಂಗ ಸ್ಥೂಲ ಭೋಗ ಇಲ್ಲ. ಅದನ್ನ ನಾವು ಇದ್ರಾಗ ಮಾಡೇವಲ್ರಿ ಅಭ್ಯಾಸ. ಸ್ಥೂಲ ಬುಕ್ ಸೂಕ್ಷ್ಮ ಬುಕ್ ಅಂತ ಬಂದೈತೆ ನೋಡ್ರಿ ಇದ್ರಾಗ ಮಾಂಡುಕ್ಯದಾಗ. ಸೂಕ್ಷ್ಮ ಶರೀರದ ಭೋಗ ಸೂಕ್ಷ್ಮ ಇರ್ತದ, ಬರೀ ವಾಸನೆ ಕುಡಿತಾರ. ಏನ್ ಹೇಳಾಕತ್ತಿದ್ದೆ ನಾನು ಅಂತಂದ್ರೆ, ತ್ಯಾಗದಿಂದ ಕಾಪಾಡಿಕೊ, ಯಾರ ಧನವನ್ನು ಬಯಸಬೇಡ. ಧನ ಅಂತಂದ್ರೆ ಇಲ್ಲಿ ಈಶಣಾತ್ರಯ ಅಂತ ಅರ್ಥ ಮಾಡ್ಯಾರು. ಈಶಣಾತ್ರಯ ಅಂದ್ರೆ ಪುತ್ರೇಶನ, ವಿತ್ತೇಶನ, ಲೋಕೇಶನ. ಇವು ಮೂರು ಸಾಮಾನ್ಯರಿಗೆ ಆಶೆ ಉಂಟಾಗ್ತಾವ. ಏನಪ್ಪಾ ಅದು ನಮಗ ಕೆಲವು ಮಂದಿಗೆ ಇದು ಇರಾಕಿಲ್ಲ, ನಾವು ಸ್ವರ್ಗಕ್ಕೆ ಹೋಗ್ಬೇಕು, ನಾವು ವೈಕುಂಠಕ್ಕೆ ಹೋಗ್ಬೇಕು ಅನ್ನೋದು ಇರಾಕಿಲ್ಲ. ಕೆಲವು ಮಂದಿಗೆ ಇದೇ ಇರ್ಬೋದು, ನಮ್ಮ ಮಗ ಅಮೆರಿಕಕ್ಕೆ ಹೋಗ್ಬೇಕು, ನಮ್ಮ ಮಗ ಇಂಗ್ಲೆಂಡ್ಗೆ ಹೋಗ್ಬೇಕು, ನಮ್ಮ ಮಗ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು, ಅಥವಾ ನಾನೇ ಹೋಗ್ಬೇಕು. ಅವ ಅಂದ್ರೆ ಏನ್ರಿ, ಬಟ್ ಅವ ಏನು ಸ್ವರ್ಗ ಅಂದ್ರೆ ಅಷ್ಟ ಭೋಗ ಲೋಕ ಅಂತ. ಭೋಗ ಐತಲ್ಲೇ, ನೀವೇನು ನಮ್ಮ ಫಾರಿನ್ ಹೋಗ್ತಾರಲ್ಲ, ಭೋಗ ಅಷ್ಟ ಐತಲ್ಲಿ. ಅಲ್ಲೇ ನೀವು ಕರ್ಮ ಮಾಡಿದ್ರೆ ಫಲ ಸಿಗುದಿಲ್ಲ ಅಂತ ಹೇಳ್ತಾರೆ ನಮ್ಮ ಭಟ್ರು. ನಮ್ಮ ಭಟ್ರಿಗೆ ಏನೋ ಒಂದು ನಮ್ಮ ಮಕ್ಕಳ ಸಂಬಂಧ ಏನೋ ಒಂದು ಪೂಜೆ ಮಾಡಿಸ್ಬೇಕು ಅಂದ್ರೆ, ಹಿಂಗ್ರಿ ಮತ್ ನಮ್ಮ ಮಗಳ ಆಸ್ಟ್ರೇಲಿಯಾದಾಗ ಅದಾಳ್ರಿ ಅಂದೆ ನಾವು. ಆಸ್ಟ್ರೇಲಿಯಾದಾಗ ಅದಾರ್ರಿ? ಹೌದ್ರಿ. ಇಲ್ಲಿ ಬರಂಗಿಲ್ಲೇನ್ರಿ ಅವ್ರು? ಅದಕ್ಕೆ ಯಾವಾಗಾರ ಬರ್ತಾರ್ರಿ, ಈ ಸದ್ಯ ಅಂತೂ ಅಡ್ಡದಾರ್ರಿ ಅವ್ರು. ಇಲ್ರಿಪ್ಪ, ಅದು ಕರ್ಮ ಭೂಮಿ ಅಲ್ಲ, ಅದು ಭೋಗ ಭೂಮಿ, ಅಲ್ಲಿ ನಿಮ್ಗೆ ಫಲ ಕೊಡಂಗಿಲ್ಲ ಕರ್ಮ ಮಾಡಿದ್ರೆ. ಇಲ್ಲಿ ಬಂದಾಗ ಮಾಡಿಸ್ರಿ, ಇಲ್ಲ ಅಂದ್ರೆ ಅಲ್ಲಿ ಮಾಡಿದ್ರೆ ಉಪಯೋಗ ಬಿಡುದಿಲ್ಲ ಅಂದ್ರು. ಇಷ್ಟೆಲ್ಲ ಅದ ನೋಡ್ರಿ ಇವೆಲ್ಲ, ಇವು ಪೂರ್ವ ಮೀಮಾಂಸದಾಗಿ. ಏನ್ ನಂಬ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ದ. ಅವ್ರು ನಂಬ್ತಾರ ಇವನ್ನೆಲ್ಲ ಏನ್ರಿ. ನಾವು ಲೌಕಿಕ ಪ್ರಾಬ್ಲಮ್ ಬಂದಾಗ ಹಿಂಗ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಬಂದಿರ್ತಾವ. ಅನಿವಾರ್ಯವಾಗಿ ನಾನು ಏನು ಮಾಡ್ತಿದ್ದೆ ಅಂದ್ರೆ, ನಮ್ಮ ಅಪ್ಪವ್ರು ಹೇಳ್ತಿದ್ರಂದ್ರ, ನಿಮಗ ಏನಾದ್ರು ಕನ್ಯಾ ಮತ್ತು ವರ ಜೋಡಿಸ್ಬೇಕಾದ್ರೆ ಜ್ಯೋತಿಷ್ಯ ನೋಡ್ತಿರಲ್ಲ, ಅನಿವಾರ್ಯ ಪರಿಸ್ಥಿತಿ ಒಳಗ ಅದು ಏನದ, ಜ್ಯೋತಿಷ್ಯನು ಕೂಡ ಏನದ, ವೇದ ಪ್ರಮಾಣನ ಅದ. ಆದ್ರೆ ಹೇಳೋರು ಕರೆಕ್ಟ್ ಹೇಳೋದಿಲ್ರಿ ಈಗಿನ ಜ್ಯೋತಿಷಿಗಳು. ಆ ಶುಭ್ರಕ ಜ್ಯೋತಿಷಿಗಳು ಹೆಚ್ಚಿಗೆ ರೊಕ್ಕ ಕೊಟ್ರೆ ಒಂದ್ ನಮೂನಿ ಹೇಳ್ತಾರ, ಕಡಿಮೆ ರೊಕ್ಕ ಕೊಟ್ರೆ ಒಂದ್ ನಮೂನಿ ಹೇಳ್ತಾರ. ಅದಕ್ಕ ಸ್ಟಿಕಾನ್ ಆಗಿ ಪ್ರಿನ್ಸಿಪಲ್ ತತ್ವದಿಂದ ಏನೈತಿ ಯಥಾರ್ಥ ಹೇಳೋರು ಬಾಳ ಕಮ್ಮಿ ಅದ. ಅಲ್ಲ ಅವ್ರಿಗೆ ಪೂರ್ಣ ಜ್ಞಾನ ಇರೋದಿಲ್ಲ ಮಾತ್ರಿ. ಒಂದೇದಂತೂ ನೀವ್ ಹೇಳುದು ಬರೋಬರಿನ. ಒಂದೇದ್ದು ಅವರ ಪೂರ್ಣ ಅಭ್ಯಾಸ ಮಾಡ್ರಂಗಿಲ್ಲ. ಪೂರ್ಣ ಅಭ್ಯಾಸ ಮಾಡಿದವ್ರು ಇರ್ತಾರ, ಕೆಲವು ಮಂದಿ ಇಲ್ಲ ಅಂತಲ್ಲ, ಇರ್ತಾರೆ. ಪೂರ್ಣ ಅಭ್ಯಾಸ ಮಾಡಿದವ್ರು ಇದ್ರು ಕೂಡ ಅವರು ಯಥಾರ್ಥವಾಗಿ ಹೇಳೋದಿಲ್ಲ, ತೇಲಿಸಿ ಹೇಳ್ತಾರ. ನಿಮ್ಗೆ ಈಗ ಇನ್ನು ಒಂದ್ ತಿಂಗಳದ ಮರಣ ಆಗೋದಿರ್ತದ, ಗೊತ್ತಾಗತ್ತ ತಿಳ್ಕೊಡ್ರಿ. ಪೂರ್ವ ಮೀಮಾಂಸದಾಗ ಗೊತ್ತಾಗ್ತದ. ಇನ್ನು ಒಂದ್ ತಿಂಗಳದ ಮರಣ ಐತಿ ಅಂತ ಹೆಂಗ್ ಹೇಳ್ಬೇಕ್ರಿ ಅವ? ಇನ್ನು ಒಂದ್ ತಿಂಗಳ ಸಾಯ್ತಿ ಅಂತ ಹೇಳ್ಬೇಕ ಅವ? ಹೇಳ್ಬಾರ್ದಂತ ಐತಿರ್ಲ. ಅದಕ್ಕೆ ಅದು ಒಂದ್ ಆತ. ಏನ್ ಮಾಡ್ತಾರ, ಸ್ವಲ್ಪ ಮುಚ್ಚಿ ಹೇಳ್ತಾರೆ, ಏನಾದ್ರು ಅವ್ರು ಕರೆ ಹೇಳಂಗಿಲ್ಲ, ಚಲೋ ದಟ್ಟ ಹೇಳ್ತಾರ, ಕೆಟ್ಟದ್ ಏನ್ ಹೇಳೋದಿಲ್ಲ ಅವ್ರು. ಕೆಟ್ಟದ್ ಹೇಳಿ ಬರುದಿಲ್ಲ ಅಂತ ತಿಳ್ಕೊಂಡ ಮತ್ ಇವ್ರು ಅವ್ರಿಗೆ ಏನದ, ಸಾಕಷ್ಟು ದುಡ್ಡು ಕೊಡಂಗಿಲ್ಲ, 50 100 ಕೊಡ್ತಾರ. ಏನ್ ಹೊಟ್ಟು ತುಂಬಕ್ರಿ ಇವತ್ತಿನ ಕಾಲದಾಗ ಜ್ಯೋತಿಷ್ ಹೇಳೋರ್ಗೆ? ಮಂದಿನೂ ಹಂಗ ಅದ, ಅವರು ಹಂಗ ಅದಾರ. ಹಿಂಗಾಗಿ ನಾವು ಅವ್ರನ್ನ ಬೈಯೋದಲ್ಲ, ನಮ್ಮ ಮಂದಿನೂ ನಾವು ಬೈಬೇಕಾಗ್ತದ. ಹಿಂದಿನ ಕಾಲದಾಗ ಹೆಂಗಿತ್ರಿ, ಒಬ್ಬ ಗೌಂಡಿ ಮನಿಗೆ ಬಂದಂದ್ರ, ಕೆಲಸ ಮಾಡಕ್ ಮನಿ ಕಟ್ಟಕ್ ಬಂದಪ್ಪ ಅಂತಂದ್ರ, ಆ ಗೌಂಡಿಗೆ ಏನ್ ಬೇಕು ಅನ್ನೋದು ತಿಳಿದು ನೀವ ಕೊಡ್ರಿ ಅಂತಿದ್ರು. ಅವ್ರ ಮನಿತನ ನೀಗಿಸ್ಬೇಕು ನೋಡ್ರಿ ಖರ್ಚು. ಆ ನಮನಿ ತಿಳಿದ್ ಪಗಾರ ಕೊಡಿ. ಈಗ ಹಂಗಲ್ರಿ, ಕೊಟೇಶನ್ ಕೊಡ್ತಾರ ಮೊದಲ, ಆಮ್ಯಾಗ ಕೊಟೇಶನ್ ಕೊಟ್ಟ ಮ್ಯಾಗ ಅಡ್ವಾನ್ಸ್ ತಗೋತಾರ. ಅಡ್ವಾನ್ಸ್ ತಗೊಂಡು ಆಮ್ಯಾಗ ನಿಮ್ ಕೆಲಸ ಪ್ರಾರಂಭ ಮಾಡ್ತಾರ. ಅವಾಗ ಹಂಗಿದ್ದಿಲ್ಲ, ಮೊದಲ ಕೆಲಸ ಚಾಲು, ಆಮ್ಯಾಗ ನೀ ಏನ್ ಕೊಡ್ತೀಯಲ್ಲ ಅದ್ ನನಗ್ ಸಾಲ್ಬೇಕು ನೋಡಪ್ಪ, ಹಂಗ್ ಕೊಡ. ಅವಾಗಿನ ಕಾಲದ ಮಾತುಕತೆನೇ ಬೇರೆ, ಈಗಿನ ಕಾಲದ ಮಾತುಕತೆನೇ ಬೇರೆ. ಅವಾಗಿನ ಕಾಲಿಗೆ ಮಾತು ಈಗಿನ ಯಾವ ನಡೆಯಂಗಿಲ್ಲ, ಅವ್ನ್ ಬಿಟ್ಬಿಡ್ರಿ. ಯಾವ ನಡೀತಾವ ಅವನಷ್ಟು ಉಪಯೋಗ ಮಾಡ್ರಿ ಅಂತ. ಯಾರ ಧನವನ್ನು ಬಯಸಬೇಡ ಅಂತ ಅರ್ಥ ಇದೆ. ಯಾರ ಧನವನ್ನು ಬಯಸಬೇಡ ಅಂತ ಇಷ್ಟ ಅರ್ಥ. ಅಂದ್ರೆ ಇಲ್ಲಿ ಏನ್ ಹೇಳಾಕತ್ತಾರ, ವಿಶೇಷ ಅರ್ಥವನ್ನು ಹೇಳಾಕತ್ತಾರ. ಇದು ಏನದ, ಶಬ್ದಗಳು ಶಬ್ದಶಃ ಅರ್ಥ ಹೇಳಿದೆ ನಾನು, ವಿಶೇಷ ಅರ್ಥವನ್ನು ಹೇಳ್ತೇನೆ ಕೇಳ್ರಿ. ಅಪ್ಪವ್ರು ಹೇಳಿದ್ದ ನಾವು ಓದ್ತೇನೆ. The entire Upanishad teaching or the entire Ishavasya Upanishad is summarized in the first 2 mantras. ಈ ಈಶಾವಾಸ್ಯ ಉಪನಿಷತ್ನಲ್ಲಿ ಇರುವ 18 ಮಂತ್ರಗಳ ಸಾರಾಂಶವನ್ನ ಮೊದಲಿನ 2 ಶ್ಲೋಕಗಳಲ್ಲಿ ಹೇಳುತ್ತಾರೆ. ಏನ್ರಿ, ಇದು ಸಂಕ್ಷಿಪ್ತ ರೂಪ, ಅದು ವಿಸ್ತಾರ ರೂಪ. 3ರಿಂದ 18ನೇ ಶ್ಲೋಕಗಳು ವಿಸ್ತಾರ ರೂಪ. 1ರಿಂದ 2 ಮಂತ್ರಗಳಲ್ಲಿ ಈಶಾವಾಸ್ಯ ಉಪನಿಷತ್ತು ಮುಗಿದೋಗ್ತದೆ. In this summary, 3 main messages are given. ಇದರಲ್ಲಿ 3 ಸಂದೇಶಗಳನ್ನ ಕೊಡ್ತದ, ಉಪದೇಶ ಮಾಡ್ತದ. The rest of the Upanishad from mantra 3 to 18 is a magnification of these 3 messages only. ಈಶಾವಾಸ್ಯ ಉಪನಿಷತ್ತು 3 ಮಾತುಗಳನ್ನು ಹೇಳ್ತದ್ರಿ.
ಮುಖ್ಯವಾಗಿ 3 ಮಾತುಗಳನ್ನು ಹೇಳ್ತದೆ. ಅವೇ 3 ಮಾತುಗಳನ್ನ ತಿಳಿಲಾರ್ದವ್ರಿಗೆ ಇನ್ನಷ್ಟು ವಿಸ್ತಾರ ಮಾಡಿ 3ನೇ ಶ್ಲೋಕದಿಂದ ಹಿಡಿದು 18ನೇ ಶ್ಲೋಕದವರೆಗೆ ಹೇಳ್ತದೆ. ಹಂಗಾರೆ ಏನ್ ಹೇಳ್ತದ್ರಿ ಮೊನ್ನೆದ್ದು ಮಾತು ಕೇಳ್ರಿ, ಬಾಳ ಚಂದ ಅದ. ಇಷ್ಟು ಸರಳ, ಇಷ್ಟು ನಿಮ್ಗೆ ತಿಳಿಯುವಂಗ, ಮನಸ್ಸಿಗೆ ನಾಟುವಂಗ ಹೇಳುವಂತವ್ರು ಬಹಳ ಮಂದಿ ಕಡಿಮೆ ಇವತ್ತಿನ ಕಾಲಕ್ಕೆ. ಸ್ವಾಮಿ ಪರಮಾರ್ಥಾನಂದ ಅಂತ ಚೆನ್ನೈದಾಗ ಅದಾರ, ಈಗಾದ್ರು ಅದಾರ. ನಮ್ಮ ಗುರುಗಳು ಹೌದು, ಒಂದ್ ರೀತಿಯಿಂದ ನಮ್ಮ ಗುರುಗಳ ಫ್ರೆಂಡು ಹೌದು, ಸಮವಯಸ್ಕರು. The first message is a spiritual knowledge which is a goal of spiritual seeker. ಏನ್ ಹೇಳ್ತಾರ್ರಿ? ಒಂದೇದ್ದು ಏನಪ್ಪಾ ಅಂತಂದ್ರೆ ಆತ್ಮಜ್ಞಾನ ಗುರಿ. ನಮ್ಮ ಗುರಿ ಹೆಂಗಿರ್ಬೇಕು? ಯಾರೇ ಇರ್ಲಿ ಅವ ಮನುಷ್ಯ ಅಂದ ಮಾತ್ರ ಅವ್ ಗುರಿ ಏನಿರ್ಬೇಕು? ಆತ್ಮಜ್ಞಾನ. ತಿಳ್ಕೊಡ್ರಿ. ಲಗ್ನ ಆಗೋದಲ್ಲ, ಶಾಲೆ ಕಲಿಯೋದಲ್ಲ, ಮಕ್ಕಳು ಹಿಡಿಯೋದಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದಲ್ಲ, ಹೊಲ ಹಿಡಿಯೋದಲ್ಲ, ಮನಿ ಕಟ್ಟೋದಲ್ಲ, ಕಾರ್ ತಗೊಳ್ಳೋದಲ್ಲ. ಯಾಕೆ ಹೇಳ್ಬೇಕಾಗಿತ್ತಂದ್ರೆ ನಾವು ಅವನ್ನೆಲ್ಲ ತಿಳ್ಕೊಂಡೇವಿ ಇಲ್ಲಿ ಮಠ. ನಮ್ಮ ಹುಡುಗ ಭಾಷೆ ಹೇಳ್ಯಾದಲ್ರಿ, 5 ಅಂಕಿ ಸಂಬಳ ಐತೆ ನಮ್ಮ ಹುಡುಗಗೆ. ದುಡಿತಾನ್ರಿ, ಬಾಳ ದುಡಿವ. ನಿಜವಾಗಿ ಸಾಧನೆ ಅಂದ್ರೆ ಏನ್ ಹೇಳ್ತಾರ ಅವರು? ಆತ್ಮಜ್ಞಾನವೇ ಸಾಧನೆ. ಯಾರೇ ಇರ್ಲಿ ಅವರು, ಯಾರಿಗೆ ಅನ್ನೋದು ಮುಂದೆ ಹೇಳ್ತಾರೆ. The first message is a spiritual knowledge which is the goal of a spiritual seeker, otherwise called Brahma Vidya or Brahma Jnanam. ಬ್ರಹ್ಮ ವಿದ್ಯಾ ಅಂತಾರ, ಅದಕ್ಕ ಬ್ರಹ್ಮ ಜ್ಞಾನ ಅಂತಾರ, ಅದಕ್ಕ ಆತ್ಮಜ್ಞಾನ ಅಂತಾರ. ಅದನ್ನ ಇಲ್ಲಿ ಸಂಗ್ರಹಿಸಿ ಹೇಳಾಕತ್ತಾರ ಮೊದಲಿನ 1 ಮತ್ತು 2 ಶ್ಲೋಕದಲ್ಲಿ. ಅದೇ ಗುರಿ ಇರ್ಬೇಕು ಏನ್ರಿ? ಈಗ ನೀವೇನ್ ಅದಿರಿ ಯೂಟ್ಯೂಬ್ ಚಾನಲ್ ನಾ ಕೇಳಾಕತ್ತೀರಲ್ಲ, ಉಪನಿಷತ್, ಬಹಳ ಪುಣ್ಯವಂತರು. ನಿಮಗೆ ಹೇಳಾವ ನಾನು ಪುಣ್ಯವಂತನೇ. ನಿಮ್ಮ ಈ ಮಾಧ್ಯಮದಿಂದ ಇಂಥ ಮಾತು ನಮ್ಗೆ ಕಿವಿಗೆ ಬೆಳಾಗತ್ತಾವ ಅಂದ್ರೆ ನಾವೆಲ್ಲ ಪುಣ್ಯವಂತ. ಇನ್ನು ಉಳಿದವ್ರು ವಿಚಾರ ಮಾಡಿರಿ, ಇದು ಬಾರದವ್ರು ಈ ಮಾತು ಕೇಳದವ್ರ ಜಗತ್ನಾಗ ಹೊರಗಡೆ ಸುಖ ಆಯ್ತಂತ ಹುಡುಕಾಕತ್ತಾರಲ್ಲ, ಅವ್ರಿಗೆ ಏನಂತೀರಿ ನೀವು? ಮನುಷ್ಯರು ಹೌದಲ್ಲ ಅವರು ಕೂಡ ಇದನ್ನ ಮಾಡ್ಬೇಕಾಗಿತ್ತಲ್ಲ, ಗೊತ್ತಿಲ್ಲ ಅವ್ರಿಗೆ. ಈ ಕಿವಿಗೆ ಬಿದ್ದಿಲ್ಲ, ಅವ್ರ ಶಬ್ದಗಳ ಕಿವಿಗೆ ಬಿದ್ದಿಲ್ಲ ಅವ್ರಿಗೆ. ಏನಂತಾರ? ಬ್ರಹ್ಮ ವಿದ್ಯೆ ಮೇನ್ ಗುರಿ ಏನಪ್ಪಾ ಅಂದ್ರೆ ಆತ್ಮಜ್ಞಾನ ಮಾಡ್ಕೋಬೇಕು. ಮೊದಲ ತಡ ಮಾಡದೆ ಏನ್ ಮಾಡ್ಕೋಬೇಕು? ಆತ್ಮಜ್ಞಾನ ಅಂತ ನಿಜಗೊಂಡ್ರೆ ಹೇಳ್ತಾರ. ಭವಹರಣ ತಳುವುದೇ ಮಾಡ್ಕೋದೆ ಯಾವುದು? ಭವಹರಣ. ನಿಜಗೊಂಡ್ರೆ ಎಲ್ಲಾ ಬಿಡೋದ್ ಬಿಟ್ಟು ಬದಲು ಮಾಡ್ಕೊಳ್ಳೋ ಕೆಲಸ ಯಾವುದು ಅಂದ್ರೆ ಆತ್ಮಜ್ಞಾನ ಮಾಡ್ಕೊಡ್ರಿ. ಯಾರು ಹೇಳ್ಯಾರ? ನಿಮ್ ಮಕ್ಳಿಗೆ ನಾವ್ ಹೇಳೇವೇನ್ರಿ ಇದನ್ನ? ಹೋಗ್ಲಿ, ಹೇಳೇ ಬಂದ್ರೆ ಕೇಳ್ತಾವ್ರ ಮಕ್ಳು? ಕೇಳೋದಲ್ರಿ, ಕೇಳೋದಿಲ್ಲ. ನಾ ಹೇಳಾಕತ್ತೀನಿ, ಇನ್ನು ಇಟ್ಕೊಂತಾರ ಅವ್ರ. ಈಗ ನಿನಗ್ ಚಲೋ ಅನ್ಸೈತಿ ಇಟ್ಕೋ, ನಮ್ಗೆ ಯಾಕೆ ಹೇಳಕ್ ಬರಾಕತ್ತಿದಿ? ನಿಮ್ ಮಾತ್ ಕೇಳಿ ನಾವ್ ನೌಕರಿ ಬಿಡ್ಬೇಕಂತಾರ ಅವ್ರ. ನಿಮ್ ಮಾತ್ ಕೇಳಿ ನಾವ್ ನೌಕರಿ ಬಿಡ್ಬೇಕಂತಾರ ಅವ್ರ. ಮತ್ತ ಇಲ್ಲ, ಹಂಗಂದ್ರ ಬೇರೆ ಐತಿ ಉತ್ತರ ಹೇಳ್ತೇವೆ. ಅವ್ರಿಗೆ ಬೇಡ ಅಂತಾರ ಅವ್ರು, ನಮ್ಗೆ ಬೇಡ ಅಂತಾರ ಅವ್ರು. ಆ ಕಡೆ ಆಸಕ್ತಿನೇ ಇಲ್ಲ ಅವ್ರಿಗೆ. ಆ ಬಾಗ್ಲ ಕ್ಲೋಸ್, ನಮ್ದು ಏನೈತಲ್ಲ ಈ ಬಾಗ್ಲ ಕ್ಲೋಸ್. ಅದಕ್ಕ ಏನದರಿ, ಈ ಯಾರ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಮಾತ್ರ ಸಿಗ್ತೈತಿ ವಿದ್ಯೆ. ಇದು ಏನ್ರಿ? ಯಾರ ನಮಗ್ ಸಿಗಾಕತೈತಿ ಅಂದ್ರೆ ಅಧಿಕಾರಿಗಳಂತ ತಿಳ್ಕೊಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು, ತಾರತಮ್ಯ ಇರಬಹುದು. ಶ್ರೇಷ್ಠ ಮಟ್ಟದ ಅಧಿಕಾರಿಗಳು ಇರ್ಲಿಕ್ಕಿಲ್ಲ, ಕನಿಷ್ಠ ಮಟ್ಟದ ಅಧಿಕಾರಿಗಳು ಅದೇನೆ. ಅದಕ್ಕೆ ಕಿವಿ ಬೀಳಾಗತ್ತಾವ. ಅದಕ್ಕೆ ನಾವು ಕೇಳಾಗತ್ತೇವೆ, ಬಿಡುವುದು. ಕನಿಷ್ಠ ಗ್ಯಾರಂಟಿ ಇದೇವ್ರಿ. ಕನಿಷ್ಠ ಅಧಿಕಾರಿ ಅಂತ ಗ್ಯಾರಂಟಿ ಇದೆ ಅಂತಾರ ಹೊರತವ್ರೆ. ಇರ್ಲಿ, ಕನಿಷ್ಠ ಇದ್ದವ್ರ ಉತ್ತಮ ಆಕಾರ್ರಿ. ಕನಿಷ್ಠ ಇದ್ದವ್ರ ಸಾಧನೆಯ ಮೂಲಕ ಮಧ್ಯಮ ಅಧಿಕಾರಿ ಆಕಾರ. ಯಾವಾಗ ಆಕಾರ ಗೊತ್ತೈತೇನ್ರಿ? ಬಲದೋಷ ನಿವೃತ್ತಿ ಆತಂದ್ರ ಮಧ್ಯಮಾಧಿಕಾರಿ ಆಗ್ತಾರ. ಮನಸ್ಸಿನ ಚಂಚಲತೆ ಹೋತಂದ್ರೆ ಉತ್ತಮ ಅಧಿಕಾರಿ ಆಗ್ತಾರೆ. 2 ದೋಷಗಳನ್ನ ಕಳಿಬೇಕು ನೋಡ್ರಿ. ಉತ್ತಮ ಆಗಕ್ಕೆ ಏನ್ ಬೇಕು? ದೋಷಗಳನ್ನು ಕಳಿಬೇಕು. ಈಗ ಒಂದು ಗೌವರೆ ಅದರಿ, ಒಂದು ಏನದ ಗುಹೆ ಅದ ಅಂತ ತಿಳ್ಕೊಳ್ರಿ. ಆ ಗುಹೆ ಒಳಗ ಕತ್ಲಿರೋದ್ರಿಂದ ಅಲ್ಲೆಲ್ಲ ಏನದ ಬಾವಲಿಗಳು, ಹೆಗ್ಗಣಗಳು ವಾಸ ಮಾಡಿರ್ತಾವ. ಅದನ್ನ ಸ್ವಚ್ಛ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾವು? ಮೊದಲ ಬೆಳಕು ಒಯ್ಬೇಕು ಆ ಗುಹೆ ಒಳಗ. ಬೆಳಕು ಒಯ್ದು ಅಂದ್ರೆ ಆ ಬಾವಲಿಗಳು ಎಲ್ಲ ಓಡೋಗ್ತಾವ. ಆ ಬಾವಲೆಲ್ಲ ಓಡಿ ಹೋಗ್ತದೆ, ಬೆಳಕಾಗ್ತದೆ. ಬೆಳಕಾಗುತ್ತಲೆ ಅವು ಮಾಡಿದ ಒಂದಕ್ಕೆ 2ಕ್ಕೆ ಮಾಡಿದ ಹೊಲಸಿರ್ತೈತಿ ನೋಡ್ರಿ. ಅದನ್ನ ಸ್ವಚ್ಛ ಕಾರ್ಪೊರೇಷನ್ ನೀರಾಗ್ಲಿ ತಗೊಂಡ ನೀರ್ ಹಚ್ಚಿ ಸ್ವಚ್ಛ ತೊಳಿಬೇಕು, ಕಸ ಹೊಡಗ್ಬೇಕು. ಕಸ ಹೊಡೆದ್ರೆ ಹೋಗತ್ತೇನ ಅದು ಗವ್ವಾರಿ ಒಳಗೆ ಇದ್ದಿದ್ದು ವಾಸನಿ? ಒಮ್ಮೆ ಹೋಗುದಿಲ್ಲ ಅದು. ಕಸ ಸ್ವಚ್ಛ ಹೊಡೆದು ಸೋಪ್ ವಾಟರ್ ಹಚ್ಚಿ, ಫಿನಾಯ್ಲ್ ಹಚ್ಚಿ, ನೀರೆಲ್ಲ ಹೊಡೆದು ಸ್ವಚ್ಛ ಮಾಡಿದ ಮೇಲೆ ಮತ್ತೆ ಉದಿನ ಕಡ್ಡಿ ಹಚ್ಬೇಕು. ಉದಿನ ಕಡ್ಡಿ ಹಚ್ಚಿದ ಮೇಲೆ ಅದು ಏನಾಗ್ತದೆ? ಕ್ರಮೇಣ ಆ ವಾಸನೆ ಹೋಗಿ ಈ ವಾಸನೆ ಚಾಲು ಆಗ್ತಾವ.
ಹಂಗ ದುರ್ವಾಸನೆಗಳು ಹೋಗಿ ಸದ್ವಾಸನೆಗಳು ಬೆಳಿಬೇಕಂದ್ರ ಆ ಗುಹೆ ಉದಾಹರಣೆ, ಯಾ ಗುಹೆ ಅಲ್ಲಿ ಹೊರಗಿಂದಲ್ಲ, ಈ ಗುಹೆ ಇಲ್ಲಿ ನಮ್ಮ ಒಳಗ ಐತಿ ನೋಡ ಅಂತಃಕರಣ ಅನ್ನುವಂತ ಗುಹೆ. ಈ ಗುಹೆಯನ್ನ ಸ್ವಚ್ಛ ಮಾಡ್ಬೇಕಂದ್ರ ಇಲ್ಲಿ ಏನ್ ಬೇಕು ಅಂದ್ರ ಮಲದೋಷ ನಿವೃತ್ತಿಗಾಗಿ ಮತ್ತು ವಿಕ್ಷೇಪ ದೋಷ ನಿವೃತ್ತಿಗಾಗಿ ಕರ್ಮಯೋಗ ಮತ್ತು ಉಪಾಸನ ಯೋಗ ಅನ್ನುವಂತಹ ಶುದ್ಧೀಕರಣ ಮಾಡುವಾಗ ಬೇಕಾಗ್ತಾವು. ಆತ್ಮ ಯಾವಾಗಲೂ ಶುದ್ಧನ ಐತೆ, ಅದನ್ನ ಶುದ್ಧ ಮಾಡೋದೇನು ಅವಶ್ಯಕತೆ ಇಲ್ಲ. ನಮ್ಮ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋ ಕೆಲಸ ಅದಾವು. ಅಂತಾರವ್ರು ಬ್ರಹ್ಮ ವಿದ್ಯೆಯನ್ನ ಪಡಿಬೇಕು. ಈ ಎಲ್ಲಾ ಬಿಡುವುದು ಬಿಟ್ಟು ಮೊದಲು ಏನ್ ಮಾಡ್ಬೇಕು? ಬ್ರಹ್ಮ ವಿದ್ಯೆಯನ್ನ ಪಡೆಯಬೇಕು. ದೇರ್ ಆಫ್ಟರ್ ದ ಉಪನಿಷತ್ ಟಾಕ್ಸ್ ಅಬೌಟ್ 2 types of lifestyles a person can take to. ಬ್ರಹ್ಮ ವಿದ್ಯೆ ಪಡಿಬೇಕು, ಇದು ಗುರಿ. ಆದ್ರೆ ಆ ಗುರಿಯನ್ನ ಹೊಂದಬೇಕಾದಂತವ್ರಿಗೆ ಇದು ಗುರಿ ಮಾತ್ರ ಒಂದೇ, ಸಾಧನೆಗಳು 2 ಅದಾವ. ಏನ್ರಿ? ಗುರಿ ಮಾತ್ರ ಒಂದು, ಏನು? ಆತ್ಮಜ್ಞಾನ ಹೊಂದಬೇಕು. ಸಾಧನೆಗಳು ಹೆಂಗ ಅದ ಅಂತಂದ್ರೆ 2 ರೀತಿ ಜೀವನ ಚಪೆಗಳನ್ನ ನಾವು ಪಾಲಿಸ್ಕೊಂಡು ಹೋಗ್ಬೋದು. ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಕೇಳ್ರಿ, ಮಜಾ ಕೇಳ್ರಿ, ಬಹಳ ಮಜಾ ಅದ, ಕೇಳ್ರಿ. ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂದ್ರೆ ಏನಪ್ಪಾ? ಇನ್ ದ ಲೈಫ್ ಸ್ಟೈಲ್ ಇನ್ ಎ ಸೊಸೈಟಿ, ಇನ್ ಎ ಫ್ಯಾಮಿಲಿ, ಅಲಾಂಗ್ ವಿತ್ ವರ್ಲ್ಡ್ಲಿ ಆಕ್ಟಿವಿಟೀಸ್ ವಿಚ್ ಇಸ್ ಕಾಲ್ಡ್ ಪ್ರವೃತ್ತಿ ಮಾರ್ಗ. ಈ ಜೀವನ ಶೈಲಿ ಹೆಂಗದ ಅಂದ್ರ ಸಮಾಜದಾಗಿರ್ತಾನಿವ, ಒಂದು ಕುಟುಂಬದಲ್ಲಿ ಸದಸ್ಯನಾಗಿರ್ತಾನೆ, ಆ ಕುಟುಂಬದ ಏಳಿಗೆಗಾಗಿ ಶ್ರಮ ಮಾಡ್ತಾನೆ. ಆ ಒಂದು ಏನದ ಆ ಕುಟುಂಬ ಆದ್ಮೇಲೆ ಆ ಒಂದು ಸಮಾಜ ಐತಿ, ಆ ಸಮಾಜದ ಏಳಿಗೆಗಾಗಿ ಶ್ರಮ ವಹಿಸ್ಬೇಕಾಗ್ತದೆ. ಇವಾಗ ಕರ್ತವ್ಯ ಸಮಾಜಕ್ಕೂ ಅದ ಮತ್ತು ತನ್ನ ಕುಟುಂಬಕ್ಕೂ ಕರ್ತವ್ಯಗಳದಾವ. ಇವ ಏನ್ ಮಾಡ್ತಾನಪ್ಪ ಅಂದ್ರ ಪ್ರವೃತ್ತಿ ಮಾರ್ಗದಾಗ ಇವ ಹೋಗ್ತಾನೆ. ಅಂದ್ರ ಏನ್ ಮಾಡ್ತಾನ ಇವ ಏನ್ ಮಾಡ್ಬೇಕು ಅಂದ್ರ ಶಾಲೆ ಕಲಿಬೇಕು, ಕೆಲಸ ಮಾಡಬೇಕು, ಉದ್ಯೋಗರ ಮಾಡು, ನೌಕರಿಯರ ಮಾಡು, ಬಿಸ್ನೆಸ್ ಮಾಡು, ಕಂತಾರ ಮಾಡು, ನೀನು ರೊಕ್ಕ ದುಡಿಬೇಕು, ಮದುವೆ ಆಗು, ಮಕ್ಕಳನ್ನ ಹಿಡಿ, ಹೊಲ ಹಿಡಿ, ಮನಿ ಕಟ್ಟು, ಕಾರ್ ತಗೋ, ಬಂಗ್ಲೆ ತಗೋ, ಏನ್ ಮಾಡ್ಬೇಕಂತ ಎಲ್ಲ ಮಾಡು. ಆದ್ರ ಆತ್ಮಜ್ಞಾನ ಬಿಡಬೇಡ. ನಾವೇನ್ ಮಾಡಕತ್ತೀವಿ? ನಮ್ಮ ಮಕ್ಕಳಿಗೆ ಏನ್ ಮಾಡಕ್ ಹಚ್ಚೀವಿ? ಆತ್ಮಜ್ಞಾನದ ಉತ್ಸಾಹ ಬರೀನೇ ಇಲ್ಲ, ಅವ್ರಿಗೆ ಗೊತ್ತ ಇಲ್ಲ ಇಂಥದ್ದೊಂದು ಆತ್ಮಜ್ಞಾನ ಐತೆ ಅನ್ನೋದಾಗ ಗೊತ್ತಿಲ್ಲ. ಗುರಿ ಏನಾಗಬೇಕಾಗಿತ್ತು? ಮುಖ್ಯ ಗುರಿ ಆತ್ಮಜ್ಞಾನ ಗುರಿ, ಮುಖ್ಯ ಗುರಿ. ಅದ್ರ ತೆಳಗಿನ ಗುರಿ ಯಾವುದು ಅಂದ್ರೆ ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಹೇಳಿದ್ರಿ. ಈಗ ಇನ್ನು ನಿವೃತ್ತಿ ಮಾರ್ಗ ಏನಪ್ಪಾ ಅಂತಂದ್ರೆ ಈ ಸಮಾಜದಿಂದ, ಈ ಒಂದು ಕುಟುಂಬದ ವ್ಯವಸ್ಥೆಯಿಂದ ಅವ ದೂರ ಸರಿತಾನ. ಏನ್ರಿ? ಅವಾಗ ಕುಟುಂಬ ಇಲ್ಲ, ಅವಾಗ ಸಮಾಜದ ಬಗ್ಗೆ ಅವಾಗ ಏನು ಕರ್ತವ್ಯಗಳಿಲ್ಲ. ಜಗತ್ತಿನ ಚಟುವಟಿಕೆಗಳಿಂದ ಹಿಂಸರಿಬೇಕವ. ಏನ್ರಿ? ಮತ್ ಏನ್ ಮಾಡ್ಬೇಕು ಕೆಲಸ ಅಂತಂದ್ರ ಅವ ಒಬ್ಬಂಟಿಗನಾಗಿರ್ಬೇಕು, ಮತ್ತ ಮದುವೆ ಆಗ್ಬಾರ್ದು, ಮತ್ತ ಅವ ಏನ್ ಮಾಡ್ಬೇಕು? ಆತ್ಮಜ್ಞಾನವನ್ನ ಪಡಿಬೇಕು. ಮದುವೆ ಆಗುವಂಗಿಲ್ಲ, ಮಕ್ಕಳನ್ನ ಹಿಡಿಯೋಂಗಿಲ್ಲ, ಕಾರ್ ತಗೊಳಂಗಿಲ್ಲ, ಬಂಗ್ಲೆ ತಗೊಳಂಗಿಲ್ಲ, ಹೊಲ ಹಿಡಿಯೋಂಗಿಲ್ಲ, ಏನು ಕರ್ತವ್ಯ ಇಲ್ಲ, ನೌಕರಿ ಮಾಡೋಂಗಿಲ್ಲ, ಏನು ಮಾಡಂಗಿಲ್ಲ. ಏನ್ ಮಾಡ್ಬೇಕವ? ಕೇವಲ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು. ಗುರುವಿನ ಹತ್ರ ಶ್ರವಣಗಳನ್ನ ಮಾಡ್ಬೇಕು, ಅದನ್ನ ಮನನ ಮಾಡ್ಬೇಕು, ನಿಧಿಧ್ಯಾಸ, ಇದು ಒಂದ ಕರ್ತವ್ಯ. ಇವು 2ರಾಗ ಒಂದು ಆಪ್ಷನ್ ಐತಿ. ಬೇಕಾದ ಇದ್ರಾಗ ಆಪ್ಷನ್ ಐತಿ, ಇದರ ತಗೋಬಹುದು, ಅದರ ತಗೋಬಹುದು. ನೀವು ಗೃಹಸ್ಥಾಶ್ರಮಕ್ಕರ ಹೋಗ್ಬಹುದು, ಸನ್ಯಾಸಾಶ್ರಮಕ್ಕರ ಹೋಗ್ಬಹುದು. ಕೇಳ್ರಿ ಅಂತ ಮಜಾ ಅದ ಮಾತು ಹೇಳ್ತಾರ. In the tradition term, Pravritti Marga is called Grahasthashrama, family life is called Pravritti Marga. The second one is called Sannyasa Ashrama, in which one doesn't have family, possession, duties, etc. ಆ ಒಂದೇದು ಏನೈತಿ ಪ್ರವೃತ್ತಿ ಮಾರ್ಗ ಅಂತ ಏನ್ ಹೇಳಿದ್ವಲ್ಲ, ಅದಕ್ಕೆ ನಾವು ಏನಂತೇವಿ? ಗೃಹಸ್ಥಾಶ್ರಮ ಜೀವನ ಅಂತೇವಿ. ಇನ್ನು 2ನೇದು ಏನದಲ್ಲ, ಇಲ್ಲಿ ಕೆಲಸ ಕಾರ್ಯಗಳ ಜವಾಬ್ದಾರಿ ಕಮ್ಮಿ ಅದಾವ, ಅವಾಗ ಏನಂತೀವಿ? ಸನ್ಯಾಸ ಆಶ್ರಮ ಅಂತೀವಿ. ವಿವಿಧಸ ಸನ್ಯಾಸ ಅಂತಾರೆ ಇದಕ್ಕೆ, ವಿದ್ವತ್ತಲ್ಲ ಇದು, ವಿವಿಧಸ ಸನ್ಯಾಸ. ಅವಾಗ ಏನದ? ಅವಾಗ ಯಾವುದೇ ಕುಟುಂಬದ ಜವಾಬ್ದಾರಿ ಇಲ್ಲ, ಸಮಾಜಕ್ಕೂ ಅವಂದ ಏನ್ ಜವಾಬ್ದಾರಿ ಇಲ್ಲ. ಅವಂತ ತನ್ನ ತಾಯಿಗೆ ಮಾಡ್ಕೋಬೇಕು, ತಾನು ಯಾರಂತ ತಿಳ್ಕೊಬೇಕು, ಆತ್ಮಜ್ಞಾನವನ್ನ ಮಾಡ್ಕೋಬೇಕು. ಅವ ಕೆಲಸ, ಮುಖ್ಯವಾದ ಕೆಲಸ ಏನೈತಿ ಅದು ಒಂದ ಅವನ ಗುರಿ. The Upanishad wants to say that a person has got a choice with respect to the lifestyle. ಇಲ್ಲಿ ಉಪನಿಷತ್ತು ಬಂದು ಕಿವಿ ಮಾತು ಹೇಳ್ತದ,
ಏನಪ್ಪಾ ಅಂತಂದ್ರ ಪ್ರವೃತ್ತಿ ಮಾರ್ಗ ಅಥವಾ ನಿವೃತ್ತಿ ಮಾರ್ಗದಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ನಮಗ ಬಿಟ್ಟಿದ್ದು, ನಿಮಗ್ ಬಿಟ್ಟಿದ್ದು ಏನ್ರಿ. ಆಯ್ಕೆ ಏನದ? ಪ್ರವೃತ್ತಿ ಮಾರ್ಗದಿಂದನ ನೀವು ಜ್ಞಾನವನ್ನು ಸಂಪಾದಿಸಿ ಮೋಕ್ಷ ಹೊಂದಬಹುದು, ನಿವೃತ್ತಿ ಮಾರ್ಗದಿಂದನೂ ಕೂಡ ಜ್ಞಾನವನ್ನು ಹೊಂದಿ ಮೋಕ್ಷವನ್ನ ಪಡೆಯಬಹುದು. ಹಾ, ಬಟ್ ಎ ಪರ್ಸನ್ ಡಸಂಟ್ ಹ್ಯಾವ್ ಎ ಚಾಯ್ಸ್ ವಿತ್ ರೆಸ್ಪೆಕ್ಟ್ ಟು ದ ಗೋಲ್ ಬೀಯಿಂಗ್ ಸ್ಪಿರಿಚುವಲ್ ನಾಲೆಜ್. ಮತ್ತ ಆತ್ಮಜ್ಞಾನ ಬಿಟ್ರೆ ಏನ್ರ ಮೋಕ್ಷ ಆಗ್ತತಿ ಅಂದ್ರೆ ಇಲ್ಲ, ಆತ್ಮಜ್ಞಾನ ಇಬ್ರು ಮಾಡ್ಕೊಳ್ಳೇಬೇಕು. ಏನ್ರಿ, ನಾ ಸನ್ಯಾಸಿ ಅದೇನಿ, ನಾನು ಸುಪೀರಿಯರ್ ಅದೇನಿ, ನಾ ಜ್ಞಾನ ಬೇಕಾಗಿಲ್ಲ ಅನ್ನುವಂಗಿಲ್ಲವ. ಇದು ಬಹಳ ಮಂದಿ ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಇದನ್ನ ನಮ್ಮಪ್ಪವರು ಪರಮಾರ್ಥದ ಅಪ್ಪವರು ನನ್ನ ಮೂಲಕ ಹೇಳ್ಸಾಕತ್ತಾರೆ. ಇದು ಸಂದೇಶ. ಈಗ ಇವತ್ತಿನ ಸನ್ಯಾಸಿಗಳಿಗೆ ಇದು ಸಂದೇಶ. ಸನ್ಯಾಸ ತಗೊಂಡಾರ, ಅವ್ರಲ್ಲಿ ಆತ್ಮಜ್ಞಾನನೇ ಇಲ್ಲ. ಬಹಳ ಮಂದಿ ಹೋಗಿ ನೋಡ್ರಿ, ಬರೀ ಅರಿಬಿ ಹಾಕೋತಾರ್ರಿ. ಬರೀ ಅರಿಬಿ ಹಾಕೋತಾರ. ಈಗ ನನ್ನ ಈ ವಾಣಿ ಅವ್ರಿಗೆ ಹೋಗಿ ಮುಟ್ಬೇಕು ಅಂತ ಸಂಕಲ್ಪ ಇರ್ಬೇಕಾಗ್ತೈತಿ ಭಾಳ ಮಾಡಿ. ಅದಕ್ಕ ಆ ಪರಮಾತ್ಮ ಸಂಕಲ್ಪದಿಂದನೇ ಇದು ಈ ಮಾತು ನನ್ನ ಬಾಯಲ್ಲಿ ಹೇಳ್ಸಾಕತ್ತಾರ. ಅವ್ರು ಹೇಳಾಕತ್ತಾರ, ನನ್ನ ಬಾಯಲ್ಲಿ ನನ್ನ ಬಾಯಲ್ಲಿ ಒಬ್ಬ ಗೃಹಸ್ಥ ಆಗಿ, ಅವ ಮಹಾಗೃಹಸ್ಥ, 4 ಮಕ್ಕಳ ತಂದೆಯಾಗಿ 72 ವರ್ಷದ ಒಬ್ಬ ಮನುಷ್ಯ ಅವ. ಈಗ ಅವ್ರಿಗೆ ಹೇಳ್ಬೇಕಾಗೈತಿ. ಯಾರಿಗೆ? ಸನ್ಯಾಸ ಆಶ್ರಮ ದೊಡ್ಡದು ಅನ್ನೋರ ಕುಂತಾರಲ್ಲ, ಅವ್ರಿಗೆ ಹೇಳ್ಬೇಕಾಗೈತಿ. ಅವ್ರು ಏನಂತಾರ್ರಿ, ಅದು ದೊಡ್ಡದು ಅಲ್ಲ, ಇದು ಸಣ್ಣದು ಅಲ್ಲ. ಶಾಸ್ತ್ರ ಹೇಳ್ತೈತೆ ಅದು ದೊಡ್ಡದು ಅಲ್ಲ, ಇದು ಸಣ್ಣದು ಅಲ್ಲ. ಸನ್ಯಾಸಾಶ್ರಮ ಅಂದ್ರೆ ಶ್ರೇಷ್ಠ, ಗೃಹಸ್ಥಾಶ್ರಮ ಕನಿಷ್ಠ ಇದಿಲ್ಲ. ಇದು ನಿಮಗೆ ಏನ್ ಬೇಕಾದ ಆಯ್ಕೆ ಮಾಡ್ಕೊಳಕ್ ನಿಮಗೊಂದು ಆಯ್ಕೆ ಐತಿ. ಆದ್ರೆ ಜ್ಞಾನ ಮಾತ್ರ ಎಲ್ಲ ಇಬ್ರು ಆಗ್ಲೇಬೇಕು, ಕಂಪಲ್ಸರಿ. ಅಂದ್ರೆ ಗುರಿ ಒಂದು, ಸಾಧನಾ ಮಾರ್ಗಗಳು 2. ನೀವು ಗೃಹಸ್ಥಾಗಿನೂ ಕೂಡ ಜ್ಞಾನವನ್ನ ಹೊಂದಿ ಮೋಕ್ಷವನ್ನ ಪಡಿಬಹುದು, ಸನ್ಯಾಸಾಶ್ರಮದಿಂದನೂ ಕೂಡ ಜ್ಞಾನವನ್ನ ಹೊಂದಿ ಮೋಕ್ಷವನ್ನ ಸಂಪಾದನೆ ಮಾಡಬಹುದು. ಯಾವ್ದು ಹಗರ ಯಾವ್ದು ವಜ್ಜ? 2 ವಜ್ಜನ ಅದಾವ ಏನ್ರಿ, 2 ವಜ್ಜನ ಅದಾವ. ಸನ್ಯಾಸಿಗಳಿಗೆ ಸಂಸಾರದಿಂದ ದೂರ ಉಳಿದು ವಜ್ಜದ, ಸಂಸಾರಸ್ಥರಿಗೆ ಸಂಸಾರದಿಂದ ಅಸಂಗನಾಗಿ ಸಾಧನೆ ಮಾಡುವುದು ವಜ್ಜದ. ಇಬ್ಬರಿಗೂ ಅಷ್ಟ ವಜ್ಜದ. ಅವ್ರಿಗೆ ಸನ್ಯಾಸಿಗಳಿಗೆ ಬಾಳ ಹಗರದ ಅನ್ಬೇಡ್ರಿ, ಮತ್ತ ಅದು ಬಹಳ ಕಷ್ಟ ಅದ. ನಿವೃತ್ತಿ ಮಾರ್ಗ ಆಲ್ಸೋ ಕೆನಾಟ್ ಗಿವ್ ಲಿಬರೇಷನ್, ಪ್ರವೃತ್ತಿ ಮಾರ್ಗ ಕೆನಾಟ್ ಗಿವ್ ಲಿಬರೇಷನ್. ಒಂದ್ ಮಾತು ಹೇಳ್ತಾರ ನೋಡ್ರಿ, ಪ್ರವೃತ್ತಿ ಮಾರ್ಗಕ್ಕರ ಹೋಗ್ರಿ, ನೀವು ನಿವೃತ್ತಿ ಮಾರ್ಗಕ್ಕರ ಹೋಗ್ರಿ, ಯಾವ ಮಾರ್ಗಕ್ಕೆ ಹೋದ್ರು ನಿಮಗ ಮೋಕ್ಷ ಕೊಡುವುದಿಲ್ಲ. ಅದು ಮಾರ್ಗ. ಮೋಕ್ಷ ಆಗ್ಬೇಕಾದ್ರೆ ಜ್ಞಾನನೇ ಬೇಕು. ಜ್ಞಾನ ಬಿಟ್ರೆ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಬೇಕು. ಜ್ಞಾನ ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೆ ತಿಳ್ಕೊಡ್ರಿ, ಶ್ರವಣ ಮನನ ನಿಧಿಧ್ಯಾಸನ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ನಮ್ಮ ಆಯುಷ್ಯ ಮುಗಿ ಮಠನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು. 2 ವರ್ಷ ಮಾಡ್ಬೇಕೇನ್ರಿ, 3 ವರ್ಷ ಮಾಡ್ಬೇಕೇನ್ರಿ? ಅಲ್ಲ, ನಮ್ಮ ಆಯುಷ್ಯ ಮುಗಿ ಮಠನು ಮಾಡ್ಬೇಕು. ನಿಮಗೆ ಪ್ರವೃತ್ತಿ ಮಾರ್ಗನೂ ನಿಮಗೆ ಮೋಕ್ಷ ಕೊಡೋದಿಲ್ಲ, ನಿವೃತ್ತಿ ಮಾರ್ಗನೂ ಮೋಕ್ಷ ಕೊಡೋದಿಲ್ಲ. ತಿಳ್ಕೊಡ್ರಿ, ಪಕ್ಕಾ ತಿಳ್ಕೊಡ್ರಿ. ಐದರ್ ಲೈಫ್ ಸ್ಟೈಲ್ ವಿಲ್ ಗಿವ್ ಲಿಬರೇಷನ್ ಇಫ್ ಜ್ಞಾನಮ್ ಈಸ್ ಪ್ರೆಸೆಂಟ್. ಮತ್ತೆ ಬರೀ ಜ್ಞಾನ ಇತ್ತಂದ್ರೆ ಇವು 2 ಆಶ್ರಮದಾಗ ಯಾವ ಆಶ್ರಮದಾಗ ಇರ್ರಿ ನಿಮಗೆ ಮೋಕ್ಷ ಆಗ್ತದೆ. ಹೆಂಗೆ ಜ್ಞಾನ ಒಂದಿದ್ದು ನೀವು ಯಾವ ಆಶ್ರಮದಾಗಿರ್ರಿ, ಮಹಾಗೃಹಸ್ಥರಾಗಿರ್ರಿ, ನಿಮಗೆ ಮೋಕ್ಷ ಆಗ್ತದೆ. ಆತ್ಮಜ್ಞಾನ ಆದ್ರೆ ಸಾಕು, ಮೋಕ್ಷ ಆಗ್ತದೆ. ವಾಟ್ ಮ್ಯಾಟರ್ಸ್ ಈಸ್ ನಾಟ್ ಲೈಫ್ ಸ್ಟೈಲ್, ವಾಟ್ ಮ್ಯಾಟರ್ಸ್ ಈಸ್ ಯುವರ್ ಜ್ಞಾನಂ. ನೀವು ಯಾವ ಆಶ್ರಮದಾಗ ಅದಿರಿ, ಪ್ರವೃತ್ತಿ ಮಾರ್ಗದಾಗ ಅದಿರೋ ನಿವೃತ್ತಿ ಮಾರ್ಗದಾಗ ಅದಿರೋ ಅದು ಮುಖ್ಯ ಅಲ್ಲ. ಜ್ಞಾನ ಮಾಡ್ಕೊಂಡಿರೋ ಇಲ್ಲ, ಅದು ಮುಖ್ಯ ಅಂತ. ದೇರ್ಫೋರ್ ಚೂಸ್ ಯುವರ್ ಲೈಫ್ ಸ್ಟೈಲ್, ಪರ್ಸ್ಯೂ ನಾಲೆಜ್. ಆದ್ದರಿಂದ ನಿಮಗೆ ಅನುಕೂಲ ಆದದ್ದು, ನಿಮ್ಮ ಮನಸ್ಸಿಗೆ ಯಾವ್ದು ಅನುಕೂಲ ಆಗ್ತದ ನೋಡ್ರಿ. ಸಂಸಾರದಾಗಿದ್ದು ಸಾಧನೆ ಮಾಡ್ತೇನೆ ಅಂದ್ರೆ ಅದ್ರಾಗ ತನ್ನದೇ ಆದಂತ ಡಿಫಿಕಲ್ಟೀಸ್ ಅದಾವ. ಇಲ್ಲ, ಸನ್ಯಾಸ ಆಶ್ರಮದಾಗ ಇರ್ತೇನ್ರಿ, ನಾ ಇಂದ್ರಿಯ ನಿಗ್ರಹ ಮಾಡ್ತೀನಿ, ನಾನು ಸನ್ಯಾಸಾಶ್ರಮದ ಗುರುವಿನ ಸೇವಾದಿಗಳನ್ನು ಮಾಡ್ಕೊಂಡು ನಾ ಜ್ಞಾನ ಮಾಡ್ಕೊತೀನಿ ಅಂದ್ರೆ ಅದನ್ನ ಮಾಡ್ಕೊಡ್ರಿ, ನಿಮಗ್ ಬಿಟ್ಟಿದ್ದು. ದಿಸ್ ಈಸ್ ಗೋಯಿಂಗ್ ಟು ಬಿ ದ ಮೆಸೇಜ್. ಇದು ಏನದ, ಇದು ಒಂದೇ ಮೆಸೇಜ್, ಒಂದೇ ಸಂದೇಶ. ಇದು ಉಪನಿಷತ್ ಕೊಡೋದು. 1 ಫೈನಲ್ ಗೋಲ್, 2 ಲೈಫ್ ಸ್ಟೈಲ್ಸ್. ಒಂದೇ ಗುರಿ, 2 ಹಾದಿಗಳು. ಹಾದಿಗಳಷ್ಟೇ, ಅದು ಸುಪೀರಿಯರ್ ಇಲ್ಲ, ಇದು ಕನಿಷ್ಠ ಇಲ್ಲ. 2 ಸುಪೀರಿಯರ್, 2 ಚಲೋನ ಅದಾವ. ನಿಮ್ ಮನಸ್ಸಿಗೆ ಯಾವ್ದು ಹೊಂದಾಣಿಕೆ ಆಗ್ತದೋ ಅದು ಮಾಡ್ಕೊಳ್ರಿ. ಕೆಲವು ಮಂದಿ ಸನ್ಯಾಸಾಶ್ರಮ ಶ್ರೇಷ್ಠ ಅಂತಾರ.
ಅದನ್ನು ಒಪ್ಪುದಿಲ್ಲ. ಈ ಮಾತನ್ನು ವೇದಗಳು ಒಪ್ಪುದಿಲ್ಲ. ಯಾವ್ದೋ ಆಶ್ರಮ ಇರಪ್ಪ, 2 ಆಶ್ರಮ ಅದಾವ, ಅಲ್ಲಿ ನಿಮಗೆ ಆಯ್ಕೆ ಕೊಟ್ಟಾರ, ಇಲ್ಲಿ ಆಯ್ಕೆ ಇಲ್ಲ. ಜ್ಞಾನಕ್ಕೆ ಮಾತ್ರ ಆಯ್ಕೆ ಇಲ್ಲ, ಅಲ್ಲಿ ಮಾತ್ರ ಆಯ್ಕೆ ಅದ. ನೀ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ. ಅಲ್ಲ ಇಲ್ಲಿ ಮತ್ತ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇಲ್ಲಿ ಇದಕ್ರಿ ಇಲ್ಲಿ ಸದ್ಯ ಏನದ, ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ, ಅಷ್ಟಕ್ಕೆ ಸೀಮಿತ ಅಷ್ಟ. ಅಂದ್ರೆ ನೀವೇನದ ಈಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇದ್ರ ಬಗ್ಗೆ ಹೇಳ್ಬೇಕಂದ್ರ ವರ್ಣಾಶ್ರಮ ಧರ್ಮ ಅಂತ ಹೇಳ್ತೀವಿ, ಅದು ಬೇರೆ ಬರ್ತದ. ಆ ಆಶ್ರಮದಾಗ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನದರಿ, ನಿಮ್ಗ ಅಂದರ್ಕಿ ಬಾತ್ ಹೇಳ್ಬೇಕಂದ್ರ ಪ್ರತಿಯೊಬ್ರು ಈ 4 ಆಶ್ರಮದಾಗ ಬರ್ಲೇಬೇಕು ಅನ್ನೋದು ಒಂದು ಕಡ್ಡಾಯವಾದಂತ ನಿಯಮ ಏನ್ರಿ. ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ. ಒಂದು 100 ವರ್ಷ ಆಯುಷ್ಯ ನಮ್ಗೆ ಕೊಟ್ಟಿದ್ದು ಹೇಳ್ತದ ಉಪನಿಷತ್ತು ಹೇಳ್ತದೆ. ನಮ್ಮ ದೇವರು ಕೊಟ್ಟಿದ್ದು 100 ವರ್ಷ ಆಯುಷ್ಯ ಎಲ್ಲರಿಗೂ. ಆ 100 ವರ್ಷವನ್ನು 4 ಭಾಗ ಮಾಡಿದ್ರೆ 25 ವರ್ಷ ಬ್ರಹ್ಮಚರ್ಯ ಆಶ್ರಮ, 26ರಿಂದ 50ರವರೆಗೆ ಗೃಹಸ್ಥಾಶ್ರಮ, 51ರಿಂದ 75ರವರೆಗೆ ವಾನಪ್ರಸ್ಥಾಶ್ರಮ, 76ರಿಂದ ಹಿಡಿದು 100ರವರೆಗೆ ಸನ್ಯಾಸಾಶ್ರಮ. ಇದು ಕಡ್ಡಾಯ, 100 ಎಲ್ಲರಿಗೂ ಕಡ್ಡಾಯ. ಇದು ಈ ಸಿಸ್ಟಮ್ ಇತ್ರಿ, ವರ್ಣಾಶ್ರಮ ಧರ್ಮ ಅಂತ ಇದಕ್ಕೆ. ಇದಕ್ಕೆ ವರ್ಣ ಮತ್ತು ಆಶ್ರಮ ಧರ್ಮ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳು. ಆಶ್ರಮ ಅಂದ್ರೆ ಏನ್ರಿ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದು ಎಲ್ಲರಿಗೂ ಕಂಪಲ್ಸರಿನೇ ಇತ್ರಿ. ಈಗ ಕನ್ನಡ ಶಾಲೆ ಒಳಗ 5 ವರ್ಷ 10 ತಿಂಗಳಾದ್ರ 1ನೇತ್ತಕ್ಕೆ ಅಡ್ಮಿಷನ್ ತಗೋಬೇಕಂತ ಏನ್ ನಿಯಮ ಅದ ನೋಡ್ರಿ. ನಮ್ಮ ಹುಡುಗ ಭಾಳ ಶಾಣೆ ಅದನ್ರಿ. ಒಮ್ಮಗಲೇ ನಮಗ 5 ವರ್ಷ 10 ತಿಂಗಳು ಬ್ಯಾಡ್ರಿ, 4 ವರ್ಷ 10 ತಿಂಗಳಿಗೆ ತಗೊಳ್ರಿ ಅಂತ ಒಂದು ಬಂತ ಕಾಯ್ದೆ. ಅವ ಶಾಣೆ ಇದ್ದಪ್ಪ ಅಂದ್ರೆ ಚಲೋ ಮಾಸ್ತರ್ ಮಗ ಅದಾನ, ಏನೋ ಡಾಕ್ಟರ್ ಮಗ ಅದಾನ, ಶಾಣೆ ಅದಾನ ಅಂದ್ರೆ 4 ವರ್ಷ 10 ತಿಂಗಳಿಗೆ ತಗೋತಾರ. ಅವನ ಪರೀಕ್ಷೆ ಮಾಡಿ ಇಂಟರ್ವ್ಯೂ ಮಾಡಿ ತಗೋತಾರ 1ನೇತ್ತಕ್ಕೆ. ಈಗಂತೂ ಅದು ಕಾಯ್ದೆ ಹೋತಿ, ಮೊನ್ನೆಯಿಂದ ತೆಗೆದು ಬಿಟ್ರ ಅದ. ನಮ್ಮ ಕಾಲದಾಗ ಇತ್ತು. ಹಂಗ ಕೆಲವು ಮಂದಿ ಮನವಿಕ್ಷೇಪ ದೋಷ ಕಳ್ಕೊಂಡವ್ರು ಅದಾರ ಅಂತ ಯಾರ ಶಿಷ್ಯರು ಬಂದಾರ ಗುರುಗಳ ಕಡೆ ಗೊತ್ತಾತಪ್ಪ ಅಂದ್ರ ಇವಂಗ ವೈರಾಗ್ಯ ಹೇಳಿದ್ರೆ ಈಗ ಟಿಕಾಸ್ತತಿ, ಆ ಆಳು ಗಟ್ಬಿಟ್ಟದಾನ, ಅವನಲ್ಲಿ ಏನದ ವೈರಾಗ್ಯಕ್ಕೆ ಇರುವಂತ ಲಕ್ಷಣಗಳು ಅದಾವ. ಇವಂಗ ನಾವು ಡೈರೆಕ್ಟ್ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥ ಆಶ್ರಮದಾಗ ಸುಮ್ಮನೆ ನೂಕು ಬದ್ಲಿ ಡೈರೆಕ್ಟ್ ಸನ್ಯಾಸ ಆಶ್ರಮ ಕೊಟ್ರೆ ಇವಂಗ ಟಿಕಾಸ್ತೈತಿ ಅನ್ನುವಂಥದ್ದು ಕಂಡು ಬಂತಂದ್ರ ಅವಂಗ ಡೈರೆಕ್ಟ್ ಬ್ರಹ್ಮಚರ್ಯ ಆಶ್ರಮದಿಂದ ಸನ್ಯಾಸ ಆಶ್ರಮಕ್ಕೆ ದೀಕ್ಷಾ ಕೊಡ್ತಿದ್ರು. ಎಲ್ಲೇ ಒಬ್ಬರಿಗೆ ಇದು ಎಕ್ಸೆಪ್ಷನ್, ಬಹಳ ಅಗದಿ ವೈರಾಗ್ಯವಂತರಿಗೆ ಎಲ್ಲೋ 100ಕ್ಕೆ ಒಬ್ಬರಿಗೆ 1000ಕ್ಕೆ ಒಬ್ಬರಿಗೆ ಕೊಡ್ತಿದ್ರಿ ಏನ್ರಿ ಮೊದಲ ಸ್ವಾಮ್ಯಾರ. ಈಗ ನಂಗ ನಾ ಸ್ವಾಮಿ ಅದೀನಿ, ನನ್ಗಂತೂ ಮಕ್ಳಿಲ್ಲ, ನಮ್ಮ ತಮ್ಮನ ಮಕ್ಕಳನ್ನ ಕರ್ಕೊಂಬಂದ್ ನಿಲ್ಲಿಸ್ಬೇಕು, ಅವ್ರನ್ನ ಅಧಿಕಾರಿಗಳು ಮಾಡ್ಬೇಕು, ಅವ್ರಿಗೆ ಸಣ್ಣಂದಿರ್ತನ ಸನ್ಯಾಸ ದೀಕ್ಷೆ ಕೊಡ್ಬೇಕು, ಹಿಂಗಿಲ್ಲ. ಅವನಲ್ಲೇ ವೈರಾಗ್ಯ ಐತಿ ಅನ್ನೋ ನೋಡಿ ಅದು ಕನ್ಫರ್ಮ್ ಆದ್ರಷ್ಟ ಅವ್ರು ಎಲ್ಲೋ 100ಕ್ಕೆ ಒಬ್ಬರಿಗೆ ಕೊಡ್ತಿದ್ರು ಸನ್ಯಾಸ ಆಶ್ರಮ. ಹಂಗಾರೆ ಆಕ್ಚುಲಿ ಏನಿತ್ತು ಅಂದ್ರೆ ಪ್ರತಿಯೊಬ್ಬನು 4 ಆಶ್ರಮದಾಗ ಹಾದ ಬರ್ಬೇಕು. ಮತ್ ಹೇಳ್ತಾರ ಇನ್ನ ಮುಂದೆ, ಇಲ್ಲಿ ಮುಂದೆ ಬರ್ತೈತಿ. ಈಗ ಮುಂದೆ ಹೇಳ್ತಾರ. ಈಗ ಸನ್ಯಾಸಿಗೆ ಬಂದಾನಲ್ಲ, ಇವಾಗ ಕರ್ತವ್ಯ, ಇವಾಗ ವಿವಿಧಾಸ ಸನ್ಯಾಸಿ ಕರ್ತವ್ಯ ಅದಾವ. ಇವೇನು ಒಮ್ಮಗಲೇ ಜ್ಞಾನ ಆಗಿಲ್ಲ ಅವ, ಇನ್ನ ವಿವಿಧಾಸ ಜ್ಞಾನಕ್ಕಾಗಿ ಸನ್ಯಾಸ ಕೊಡೋಣ. ಅವ ಜ್ಞಾನ ಆಗಿಲ್ಲ, ಅವಂಗ ಜ್ಞಾನಕ್ಕಾಗಿ ಸನ್ಯಾಸ ಕೊಡೋಣ. ಅವ್ ಕರ್ತವ್ಯಗಳು ಅದಾವು ಹೇಳ್ತಾರ. ಅದಕ್ಕೆ ವಿವಿಧಶ ಬೇರೆ, ವಿದ್ವತ್ ಬೇರೆ ಅಂತ ಬರ್ತದ ಹೇಳ್ತಾರ. ಇದು ಒಳ್ಳೆ ಸಂದೇಶ ನಮಗೆ ಕೊಡೋದು. Now in the first mantra, the final goal of Jnanam and one lifestyle Nivritti Marga is presented. In mantra number 2, the optional lifestyle Pravritti Marga is presented. ಒಂದೇ ಮಂತ್ರದೊಳಗೆ ಸನ್ಯಾಸ ಜೀವನವನ್ನ ನಡೆಸಿಕೊಂಡು ಆತ್ಮಜ್ಞಾನ ಮಾಡ್ಕೊಳ್ಳೋ ಬಗ್ಗೆ ಒಂದೇದ್ದು ಮಂತ್ರ ಸಂಬಂಧ. 2ನೇ ಮಂತ್ರ ಯಾರಿಗೆ ಐತಿ ಸಂಬಂಧ ಅಂದ್ರೆ ಗೃಹಸ್ಥ ಜೀವನವನ್ನ ಪ್ರಾರಂಭ ಮಾಡಿಕೊಂಡು ಜ್ಞಾನವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆ ಮೋಕ್ಷವನ್ನ ಪಡಿಬೇಕನ್ನೋಂಗೆ 2ನೇ ಮಂತ್ರ. ಪರ್ಸ್ಯೂಟ್ ಆಫ್ ನಾಲೆಜ್ ಇಸ್ ಕಾಮನ್ ಟು ಬೋತ್. ಇಬ್ಬರಿಗೂ ಜ್ಞಾನ ಅಂತೂ ಆಗ್ಲೇಬೇಕು. ಮೋಕ್ಷ ಆಗ್ಬೇಕಾದ್ರೆ ಜ್ಞಾನ ಇಲ್ಲ, ಬರೀ ನಾವು ಲೈಫ್ ಸ್ಟೈಲ್ ತಗೊಂಡಿವಿ, ಬರೀ ನಾವು ಸನ್ಯಾಸ ಕೈಪ ಹಾಕೊಂಡಿವಿ, ಕ್ಯಾಮಿ ಹಾಕೊಂಡಿವಿ, ಇಬ್ಬರಿಗೂ ಜ್ಞಾನ ಬೇಕೇ ಬೇಕು. ಕೇಳ್ರಿ,
ದುಂಡೇದವ್ರು ಇಲ್ಲಿ ಸಾಬೂನು ಹೋಗ್ಲಿ. ನೋಟ್ ಮಾಡ್ರಿ. ಜ್ಞಾನ ಇಬ್ಬರಿಗೂ ಬೇಕೇ ಬೇಕು. ಜ್ಞಾನ ಇಲ್ಲದ ಮೋಕ್ಷ ಇಲ್ಲ. ವೆರಿ ಯು ಆರ್ ಯು ಹ್ಯಾವ್ ಟು ಪರ್ಸ್ಯೂ ನಾಲೆಜ್. ನೀ ಎಲ್ಲರೇ ಇರು, ಮನ್ಯಾಗರ ಇರು, ಮಠದಾಗರ ಇರು, ಜ್ಞಾನ ಅಂತೂ ಬೇಕೇ ಬೇಕು. Then the next question is, what is the essence of ಜ್ಞಾನಂ, which is the goal of spiritual seeker? ಅಲ್ರಿ ಜ್ಞಾನ ಅಂತ ಬಹಳ ಹೇಳಾಗತ್ರಿ. ಜ್ಞಾನದ ಸ್ವರೂಪ ಹೇಳ್ರಿ ಅಂತ. Here the Upanishad present that knowledge in the very beautiful form, because of which alone the first mantra is considered very significant and profound. ಏನ್ರಿ ಜ್ಞಾನ ಅಂದ್ರೆ ಏನು ಅನ್ನುವಂಥದ್ದು ಏನದ, ಅದನ್ನ ಈ 1ನೇ ಮಂತ್ರ ಬಹಳ ಚಂದಾಗಿ ವಿವರಣೆ ಮಾಡ್ಯದ ಏನ್ರಿ. ಮತ್ತು ಬಹಳ ಆಳವಾದ ಅರ್ಥವುಳ್ಳಂತದ್ದು ಅದ ಮಂತ್ರ ಇದು 1ನೇದ್ದು. ದ ಫಸ್ಟ್ ಮಂತ್ರ ಈಸ್ ಆಫನ್ ಕೋಟೆಡ್ ಬೈ ಮೆನಿ ಆಚಾರ್ಯ. ಅನೇಕ ನಮ್ಮ ಪರಂಪರೆ ಒಳಗಿದ್ದಂತ ಆಚಾರ್ಯರು ಈ ಮಂತ್ರವನ್ನ ಮೇಲಿಂದ ಮೇಲೆ ತಮ್ಮ ಪ್ರವಚನದಲ್ಲಿ ಇದನ್ನ ಬಳಸ್ತಾರೆ. ಇದರ ಅರ್ಥವನ್ನ ತಿಳಿಸ್ಲಿಕ್ಕೆ, ಇದರ ಆಳವಾದ ಅರ್ಥವನ್ನು ಹೇಳಿಕೆ ಬಯಸ್ತಾರೆ. They say even Mahatma Gandhi loved this Upanishad and especially he liked the first mantra very much. ಮಹಾತ್ಮ ಗಾಂಧೀಜಿಯವರು ಕೂಡ ಈಶಾವಾಸ್ಯ ಉಪನಿಷತ್ತಿನ 1ನೇ ಮಂತ್ರವನ್ನ ತಮ್ಮ ಉಪನ್ಯಾಸಗಳಲ್ಲಿ ಹೇಳ್ತಿದ್ರು ಅಂತ ಹೇಳಾಗತ್ತ. ಅಂಡ್ ಹೌ ಡಸ್ ಇಟ್ ಪ್ರೆಸೆಂಟ್ ದ ಮೆಸೇಜ್? ಹಂಗಾರೆ ಈ 1ನೇ ಮಂತ್ರ ಏನು ನಮ್ಮ ಸಂದೇಶ ಕೊಡ್ತದ? ಏನ್ ಕೊಡ್ತದ ಸಂದೇಶ? 1ನೇದು ಹೇಳಿದ್ರು ಆತ್ಮಜ್ಞಾನವನ್ನು ಮಾಡ್ಕೋಬೇಕು. 2ನೇದು ಏನಂದ್ರ ರಿಪ್ಲೇಸ್ ಯುವರ್ ವರ್ಲ್ಡ್ ಪರ್ಸೆಪ್ಷನ್ ಬೈ ಗಾಡ್ ಪರ್ಸೆಪ್ಷನ್. ಈಗ ಏನದ ಅಂತಾರ ಅವರು, ಜೀವ ಜಗತ್ತು ಈಶ್ವರ ಕುರಿತು ವಿಚಾರ ಮಾಡ್ರಿ ಅಂತ ಹೇಳಿ ಕನಿಷ್ಠ ಅಧಿಕಾರಿಗಳಿಗೆ ಹೇಳ್ತಾರ. ಮಧ್ಯಮ ಅಧಿಕಾರಿಗಳಿಗೆ ಏನ್ ಹೇಳ್ತಾರ ಅಂತಂದ್ರ, ಜೀವನನ್ನ ಮತ್ತು ಜಗತ್ತನ್ನ ಕೂಡಿಸಿ ಒಂದ್ ಮಾಡಿ ಜೀವ ಈಶ್ವರನ್ನ ವಿಚಾರ ಮಾಡು ಅಂತ ಹೇಳ್ತಾರ. ಅಲ್ಲಿ 3ರ ವಿಚಾರದ, ಇಲ್ಲಿ 2ರ ವಿಚಾರದ. ಇದು 2ರ ವಿಚಾರ ಅಂದ್ರೆ ಏನು? ನಮ್ಮದು ರಿಪ್ಲೇಸ್ ಯುವರ್ ವರ್ಲ್ಡ್ ಪರ್ಸೆಪ್ಷನ್ ಬೈ ಗಾಡ್ ಪರ್ಸೆಪ್ಷನ್. ಜಗತ್ತು ನೋಡಾಕತ್ತಿರಲ್ಲ, ಜಗತ್ತು ನೋಡಾಕತ್ತೀನಿ ಅನ್ಬೇಡ್ರಿ ಅಂತಾರು. ನಿಮ್ಮ ದೃಷ್ಟಿಕೋನ ಹಿಂಗ್ ಬದಲಿ ಮಾಡ್ಕೊಡ್ರಿ. ಜಗತ್ತು ನೋಡಾಕತ್ತೀನಿ ಅನ್ನಕ್ ಹೋಗ್ಬೇಡ್ರಿ. ಮತ್ತೆ ಏನ್ ನೋಡಾಕತ್ತೀನಿ ಅನ್ಬೇಕು? ದೇವರನ್ನ ನೋಡಾಕತ್ತೀನಿ ಅನ್ರಿ ಅಂತಾರು. ಅಂದ್ರ ದೇವರನ್ನು ನೋಡಾಕತ್ತೀನಿ ಅಂದ್ರೆ ಏನ್ ಅರ್ಥ? ಇದು ತಿಳಿಲಿಕ್ಕಂದ್ರ ಇನ್ನೂ ಸ್ವಲ್ಪ ತೊಳಗ್ ಬಂದ್ ಹೇಳ್ಬೇಕಂದ್ರ ಬರ್ತೈತಿ ಹೇಳಾಕ. ನಾವು ನಮ್ಮ ಭದ್ರತೆಗಾಗಿ ಜಗತ್ತನ್ನ ಅವಲಂಬಿಸ್ಕೊಂಡಿವಲ್ಲ, ಜಗತ್ತಿನ ಮ್ಯಾಗ ಅವಲಂಬನ ಮಾಡಬೇಡ್ರಿ, ಪರಮಾತ್ಮನ ಮ್ಯಾಗ ಅವಲಂಬನ ಹಾಕ್ರಿ, ಅವನ ಮ್ಯಾಗ ಜವಾಬ್ದಾರಿ ಕೊಡ್ರಿ. ನನ್ನ ಆಗು ಹೋಗುಗಳಿಗೆ ನೀನೇ ಹೊಣೆಗಾರ ಅಂತ ಪರಮಾತ್ಮನ ಮ್ಯಾಗ ಪೂರ ಜವಾಬ್ದಾರಿ ಹಾಕಿ ನೀವು ನಿರ್ಲಿಪ್ತ ಆಗ್ಬಿಡ್ರಿ. ನನ್ನ ಸೇವಾ ಏನ್ ಹೇಳಪ್ಪ ಅಷ್ಟ್ ಮಾಡ್ತೀನಿ, ನಂದ ಏನದ ಯೋಗಕ್ಷೇಮ ನೀನ್ ನೋಡ್ಕೋ. ಈ ಜಗತ್ತಂದ್ರ ಈಶ್ವರ ಅಂತ ತಿಳ್ಕೊಡ್ರಿ. ಆ ಈಶ್ವರ ಮ್ಯಾಗ ನಿಮ್ ಜವಾಬ್ದಾರಿ ಹಾಕ್ರಿ. ನಿಮ್ ಜವಾಬ್ದಾರಿ ಹಾಕಿ ನೀನ್ ಅವಂಗ ಏನ್ ಕರ್ತವ್ಯ ಹೇಳ್ಯಾನ ಅವ್ನ ನೀವು ಮಾಡ್ಕೊಂತ ಹೋಗ್ರಿ. ಹಂಗಾರೆ ಜೀವ ಈಶ್ವರ 2 ತೋರಿಗೆ ಜಗತ್ತನ್ನು ತೆಗೆದು ಬಿಡ್ರಿ ಇಲ್ಲಿ ಅಂತಾರ. ಅಂದ್ರೆ ಏನಾಯ್ತು? ನಾವು ಜಗತ್ತಿನ ಮ್ಯಾಗ ಅವಲಂಬಿತರಾಗಿದ್ವಿ ಮೊದಲ, ಈಗ ಪರಮಾತ್ಮನ್ಯಾಗ ಅವಲಂಬಿತರಾದ್ವಿ. ನೋಡ್ರಿ, ನಮ್ಮ ಜವಾಬ್ದಾರಿ ಎಲ್ಲ ನಮ್ಮ ಮಕ್ಕಳ ಲಗ್ನ, ನಮ್ಮ ಹೊಲ ಬಿತ್ತೋದು, ರಂಟಿ ಹೊಡಿಯೋದು, ಕುಂಟಿ ಹೊಡಿಯೋದು, ನಮ್ಮ ವ್ಯಾಪಾರ, ನಮ್ಮ ಉದ್ದಿಮೆ, ನಮಗ್ ಬೇಕಾದಂತ ರೋಟಿ ಕಪಡ ಮಕಾನ್ ಎಲ್ಲ ಅವಂದ. ಎಲ್ಲ ನೀನ ನೋಡ್ಕೊಪ್ಪ. ನೀ ನನಗೆ ಏನ್ ಹೇಳ್ತಿದ್, ನನ್ನ ಕರ್ತವ್ಯ ಹೇಳು, ನಾ ಮಾಡ್ತೀನಿ, ನಾ ಮಾಡ್ಕೊಂತ ಹೋಗ್ತೇನೆ. ನಂದು ನೀ ನೋಡ್ಕೋ, ನಿನ್ನ ಭಜನೆ ಮಾಡೋದು ನನ್ ಕೆಲಸ. ಇಟ್ಟು ಜವಾಬ್ದಾರಿ ಹಾಕಿ ನಿಮಗ್ ಫ್ರೀ ಇರಾಕ್ ಬರ್ತೈತೆ ಇಲ್ಲೋ ಅಂತ ಕೇಳ್ತಾರ ಅವ್ರು. ಮತ್ ಇಲ್ಲ, ಎಲ್ಲಿ ಮಾತು ನನ್ನ ಜವಾಬ್ದಾರಿ ನಾನು ನೋಡ್ಕೋತೇನೆ ಅಂದ್ರೆ ನೋಡ್ಕೋರಿ ಅಂತ ಎಲ್ಲ ಅವನ ಮ್ಯಾಗ ಹಾಕಿ ಕೈ ಬಿಟ್ಟು ನಿಮ್ದು ಏನದ ಎಲ್ಲ ಬರ್ಮ ಜಗತ್ತನ್ನ ಬ್ಯಾಡ್ರಿ, ಇದಕ್ಕೆ ಈಶ್ವರ ಅನ್ರಿ. ಆ ಈಶ್ವರನ ಮ್ಯಾಗ ಭಾರ ಹಾಕ್ರಿ. ಅವ ಏನ್ ಹೇಳ್ಯಾನ ನಮ್ಮ ಕರ್ತವ್ಯಗಳನ್ನ ಅವ್ನು ಮಾಡ್ಕೊಂತ ಹೋಗ್ರಿ. ಖಲಾಸ್. ಬಹಳ ಸಿಂಪಲ್ ವೇ ಆಫ್ ಲಿವಿಂಗ್ ಹೇಳ್ತಾರ. ನಾವು ಎಲ್ಲಾ ಮೈ ಮೇ ಹಾಕೊಂಡು ಟೆನ್ಷನ್ ತಗೊಂಡು ನಾನ ಕಟ್ಸಿದೆ ರೀ ಮನಿ, ಇವ್ರಿಗೆ ಮಕ್ಕಳಿಗೆ ಬೈಯೋದು, ಹೆಂಡತಿಗೆ ಬೈಯೋದು, ಸಂಬಂಧಿಕರಿಗೆ ಬೈಯೋದು, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಹೋಗೋ ನೀನ ಮಂಜಾಳ ಹೋಗ್ರಿ. ಎಲ್ಲಾ ಭಾರ ಪರಮಾತ್ಮನಾಗ ಹಾಕಿ ಕೈ ಬಿಟ್ಬಿಡು. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಹೇಳ್ತಾರ ಇನ್ 1 ಲೈನ್. ರಿಪ್ಲೇಸ್ ವರ್ಲ್ಡ್ ಪರ್ಸೆಪ್ಷನ್ ಬೈ ಗಾಡ್ ಪರ್ಸೆಪ್ಷನ್. ರಿಪ್ಲೇಸ್ ಆರ್ ಡಿಸ್ಪ್ಲೇಸ್. Displace word perception by God perception, as said in the well-known Tirumatiram by the Tamil poet Tirumalar, a great Tamil poet and a great ಜ್ಞಾನಿ. ತಮಿಳ್ದಾಗ ಒಂದು ಕೊಟೇಶನ್ ಬರ್ದಾರ. ತಿರುಮತಿರಾಮ್ ಅಂತ ತಿಳ್ಕೊಂಡು ಒಬ್ರು ತಮಿಳು ಕವಿ. ಈ ಕವಿಗಳು ಏನದ ವರ್ಣನೆ ಮಾಡ್ಯಾರ.
ಕವಿಗಳು ಏನಪ್ಪಾ ಅಂದ್ರೆ ರವಿ ಕಾಣೋದನ್ನ ಕವಿ ಕಾಣ್ತಾನ. ಕವಿಗಳಿಗೂ ಅಧ್ಯಾತ್ಮವಾದಿಗಳಿಗೂ ಬಹಳ ಫರಕ್ ಅದ. ಆದ್ರೂ ಇರ್ಲಿ, ಈಗ ತಗೊಂಡಾರ ಅವ ಕವಿ ಏನು ಒಳ್ಳೆನೆ ಮಾಡ್ಯಾನ ನೋಡ್ರಿ, ಏನೋ ಒಳ್ಳೇದ್ ಮಾಡ್ಯಾನ. ಈಗಿನ ಕವಿಗಳು ಏನು ಒಳ್ಳೆನೆ ಮಾಡ್ತಾರ ನಿಮಗ್ ಗೊತ್ತದ, ನಾ ಹೇಳಂಗಿಲ್ಲ ಅದನ್ನ. ಸಿನಿಮಾ ಹಾಡು ನೋಡ್ರಿ ಗೊತ್ತಾಕತ್. ನನಗೆ ನೀನು ನಿನಗೆ ನಾನು ಏನು ಎಂತೋ ಇಂಥ ಕಲ್ಪನೆ ಮಾಡೋರು ಬಹಳ ಮಂದಿ. ಆ ಹಾಡು ನೋಡ್ರಿ ಏನ್ ಅದ್ರಾಗ ಅರ್ಥನೇ ಇರಂಗಿಲ್ಲ, ಅನರ್ಥ ಎಲ್ಲ. ಇಲ್ಲಿ ಏನಂತಾರೆ ಇವರು, ಆ ತಮಿಳ ಹಾಡಿನ ಅರ್ಥ ಕೊಟ್ಟಾರ ನೋಡಿ ಬೆನ್ ಮ್ಯಾಗ. ಥಿಂಕ್ ಆಫ್ ವುಡ್, ಇಮೇಜ್ ಆಫ್ ಟಾಯ್ ಎಲಿಫೆಂಟ್ ರಿಸೀಡ್ಸ್. ಒಂದ್ ಮಾತು ಹೇಳ್ತಾರ, ಕತೆ ಹೇಳ್ತಾರ. ಆಮೇಲೆ ಏನ್ ಹೇಳ್ತಾರ ಕತೆ ನೋಡ್ರಿ. ಒಂದು ಗುಡಿ ಇತ್ತ, ಆ ಗುಡಿ ಎದುರಿಗೆ ಒಂದು ಆನೆ ಇತ್ತು. ಈ ಅಯ್ಯಪ್ಪನ ಟೆಂಪಲ್ ಎಲ್ಲಿ ಅದಾವೋ ಅಲ್ಲೇ ಅವರು ಕೇರಳ ಮಂದಿ ಏನ್ರಿ, ಕೇರಳ ಮಂದಿ ಎಲ್ಲೇ ಹೋದ್ರು ಆನಿನ ದೇವಸ್ಥಾನದಾಗ ಆನಿ ನೋಡಿದ್ರೆ ಸಮಾಧಾನ ಆಗಂಗಿಲ್ಲ ಅವ್ರಿಗೆ. ಆನಿ ಮ್ಯಾಗ ಬಹಳ ಪ್ರೀತಿ ಆ ಮಂದಿಗೆ ಏನ್ರಿ. ನಮಗ್ ಹೆಂಗ ಈಗ ಇದಕ್ ಹೋದ್ರ, ದೇವಸ್ಥಾನಕ್ ಹೋದ್ವಿ ಅಂದ್ರ ಆಕಳ ಮ್ಯಾಗ ನಮಗ್ ಭಕ್ತಿ ಐತಿ, ಹಂಗ ಅವರು ಆನಿ ಮ್ಯಾಗ ಬಹಳ ಭಕ್ತಿ. ಅದಕ್ಕೆ ನೀವ್ ಎಲ್ಲೇ ಹೋದ್ರು ಕೂಡ ಅಯ್ಯಪ್ಪನ ಟೆಂಪಲ್ ಏನದಾವ ಚೆನ್ನೈದಾಗ ಅಣ್ಣಾನಗರದಾಗ ಐತಂತ, ಅದನ್ನ ತಗೊಂಡಾರು. ಅಲ್ಲಿ ಅವ್ರು ಏನ್ ಮಾಡ್ತಾರಂದ್ರ, ಗುಡಿ ಎದುರಿಗೆ ಒಂದು ದೊಡ್ಡದು ಆನಿ ಕಟಗಿದ್ದು, ಅದು ಯಥಾರ್ಥ ಹೌದೇನಪ್ಪಾ ಅನ್ನುವಂಗ ಆನಿನ ನಿಲ್ಲಿಸಿರ್ತಾರ, ಕಟಗಿದ ಆನಿನ. ಆ ಕಟಗಿ ಆನಿನ ನಿಲ್ಲಿಸಿದಾಗ ದೂರಿಂದ ನೋಡಿದ್ರ ಗುಡಿ ಮುಂದ ಆನಿನ ಐತಿ, ನಿಜವಾದ ಆನಿನ ಐತಿ ಅನ್ನುವಂಗ ಅದಕ್ಕ ಪೇಂಟ್ ಬೆಳೆದಾರ ಏನ್ರಿ. ಆ ಆನಿ ಏನ್ ಮಾಡ್ತದ ಅಂತಂದ್ರ, ಅದು ನಿಜವಾದ ಆನಿ ಅಂತ ಕಾಣ್ತದ. ಅದ ಗೊತ್ತಿಲ್ಲದಂತ ಒಬ್ಬ ಮನುಷ್ಯ ಅದ್ರ ಹತ್ರ ಹೋದ್ನಂದ್ರ ಅವ ನೋಡಿ ಹೆದರಿ ಬಿಡ್ತಾನ. ಅಲ್ಲಪ್ಪ, ಆನಿ ಒಂದ ಐತಿ, ಮಾವುತ ಇಲ್ಲ, ಅದು ಮೈ ಮ್ಯಾಗ ಬಂದಿದ್ದಿತ್ತು. ಅದು ಏನಪ್ಪಾ ಅಂದ್ರ, ಆ ಮಾವುತ ಇದ್ರ ಅಡ್ಡಿ ಇಲ್ಲ, ಮಾವುತ ಇಲ್ಲ ಅಂದ್ರ ಅದು ಅದು ಬಹಳ ಡೇಂಜರ್ ಪ್ರಾಣಿ ಅದು ಆನಿ ಅಂತ ತಿಳ್ಕೊಂಡು ಹೆದರಿ ಓಡು ಹೊಂಟ್ನಂತ ಯಾರೋ ಒಬ್ಬವ ನೋಡಿ ನಾವು. ಅವಾಗ ಅಲ್ಲಿ ಆ ಆನಿ ಬಲ್ಲಂತ ಒಬ್ಬರು ಜ್ಞಾನಿಗಳಿದ್ರಂತ, ಅವ್ರು ಕರ್ಕೊಂಡ್ ಬಂದ್ರಂತ ಬಾಯಿಲೆ. ಏನ್ರಿ ಆನಿ ಐತಿ, ಅದು ಇತ್ತ ಬರ್ರಿ ಅಂತ. ಅವ ಇಲ್ಲ, ಅದು ಏನ್ ಮಾಡೋದಿಲ್ಲ, ಬಾ ಇಲ್ಲ ಕರ್ಕೊಂಡು ಹೋಗ್ತೇವೆ ಬಾ ಅಂತ ಕರ್ಕೊಂಡು ಹೋಗಿ ಅದ್ರದ್ದು ಕಿವಿ, ಅದರ ಕಾಲು, ಅದ್ರ ಮುಖ, ಅದ್ರದ್ದು ಆ ಕೋರಿ ಹಲ್ಲು ಎಲ್ಲ ಮುಟ್ಟಿ ತೋರಿಸಿದ್ರಂತ. ಇದು ನಿಜವಾದ ಆನೆ ಅಲ್ಲಪ್ಪ, ಇದು ಕಟ್ಗಿ ಆನಿ ಅಂತ ಹೇಳಿದ್ರು. ಮತ್ತ ಅವ ಏನು ಹೆದರಿದ್ನಲ್ಲ, ಹೆದರುವಂತ ಕಾರಣ ಇಲ್ಲ. ಯಾಕಂದ್ರೆ ಇದು ಕಟ್ಗಿ ಆನಿ ಐತಿ, ಇದು ನಿಜವಾದ ಆನಿ ಅಲ್ಲ. ಆ ಗುರುಗಳು ಹೇಳಿದ್ಮ್ಯಾಗ ಅವ್ನ್ ಗೊತ್ತಾತು. ಅವಾಗ ಅವಾಗ ಹೆದರಿಕೆ He saw the elephant and he missed the truth of the element. ಅವ ಎಲಿಫೆಂಟ್ ಆನೆ ನೋಡಿದ್ನಲ್ಲ ಮೊದಲ. ಆನೆ ನೋಡಿದಾಗ ಮತ್ತೆ ಅವಾಗ ಹೆದರಿಕೆ ಯಾಕೆ ಬಂತು? ಅದು ಕಟಗಿ ಆನೆ ಅಂತ ತಿಳಿಲಿಲ್ಲವ, ಅದು ನಿಜವಾದ ಆನೆ ಅಂತ ತಿಳಿದವ. ಈ ಆನಿನ ಈ ಜಗತ್ತಿಗೆ ಹೋಲಿಸ್ತಾರ, ಲಕ್ಷ ಕೊಟ್ಟು ಕೇಳ್ರಿ. ಈ ಜಗತ್ತಿಗೆ ಹೋಲಿಸ್ತಾರ ಹಿಂಗ. ಅದು ಏನು ಅಲ್ಲಿ ಆನೆ ಇತ್ತಲ್ಲ ಗುಡಿ ಮುಂದ, ಅದು ಆನೆಯ ಸತ್ಯತ್ವ ಏನು? ನಿಜವಾದ ಆನೆಯೋ ಏನು ಕಟಗಿ ಆನೆಯೋ? ಅದು ಕಟಗಿ ಆನೆ. ಮತ್ತೆ ಇಮ ಏನ್ ತಿಳ್ಕೊಂಡ? ಅದು ನಿಜವಾದ ಆನೆ ಅಂತ ತಿಳ್ಕೊಂಡ. ವಾಟ್ ಈಸ್ ದಟ್ ಎಲಿಫೆಂಟ್? ಇಟ್ ಇಸ್ ಎ ವುಡ್. ಯು ಶುಡ್ ನಾಟ್ ಸೇ ಜಸ್ಟ್ ವುಡ್, ಯು ಶುಡ್ ಸೇ ಹಾರ್ಮ್ಲೆಸ್ ವುಡ್. ಅದು ಬರೇ ಕಟಗಿ ಅಲ್ಲ, ಅದು ಅಪಾಯಕಾರಿ ಅಲ್ಲದಂತ ಕಟಗಿ. ಅದು ಕಟಗಿಯೇ ಆನೆ, ಅದು ಅಪಾಯಕಾರಿ ಆನೆ ಅಲ್ಲದು. ಅಡವ್ಯಾಗಿಂದ ಮದವೇರಿದ ಆನೆ ಅಲ್ಲದು. ಕಟಗಿಯಿಂದ ತಯಾರು ಮಾಡಿ ಗುಡಿ ಮುಂದೆ ನಿಲ್ಲಿಸಿದ ಆನೆ, ಕಟಗಿದು ಆನೆ ಅದು. ಅಂದ್ರ ಅದು ಏನು ಅಪಾಯಕಾರಿಯಾಗಿರುವಂತಹ ಕಟಗಿ ಆನೆ ಅದು. ಅದು ಕಟಗಿದ ಆನೆ ಅದರಿ ಅಂತ ತಿಳಿದಿದ್ದಂದ್ರೆ ಅವ ಓಡಿ ಹೋಗಿದ್ದೇನೋ? ಇಲ್ಲ, ಓಡಿ ಹೋಗಿದ್ದಿಲ್ಲ. ಮತ್ತ ಅವ ಏನ್ ತಿಳಿದ? ಇದು ನಿಜವಾದ ಆನಿ, ಮೈ ಮ್ಯಾಗ ಬಂದ್ರಲ್ಲ ಉಳಿದಿಲ್ಲ ಅಂತ ಅವ ಓಡಿ ಹೊಂಟ, ಹೆದರಿದ. ಹೌದಲ್ರಿ? ಹಂಗಾರ ಅವ ಏನ್ ತಪ್ಪಿಸ್ಕೊಂಡ ಅಂತಂದ್ರ, ಅದು ಕಟಗಿದು ಆನಿ ಅನ್ನೋದನ್ನ ದೃಷ್ಟಿಕೋನದಾಗ ಬಂದ್ ತಪ್ಪಿಸ್ಕೊಂಡ. ಅದು ಖರೆ ಅದ ಅಂತ ತಿಳ್ಕೊಂಡ ಅವ ಏನ್ ಮಾಡಿದ? ಅದು ಡೇಂಜರ್ ಅದ ಆನಿ ಅಂತ ತಿಳ್ಕೊಂಡು ಅದರಿಂದ ಹೆದರಿಕೆಯಿಂದ ಅವ ಏನ್ ಮಾಡಿದ? ಅದರ ವಿರುದ್ಧವಾಗಿ ಒಳಗಟ್ಟ. ಹೌದಲ್ರಿ? ಹೌದು.
ಅವಾಗ ಅವಾಗ ಯಾವಾಗ ಗುರುಗಳು ಅದನ್ನ ಮುಟ್ಟಿಸಿ ಅದನ್ನ ಕರ್ಕೊಂಡೋಗಿ ತೋರ್ಸಿದ್ರು ಅವನ BP ಏನಿತ್ತಲ್ಲ ಅದು ಇಳಿದು ಹೋತು. ಈಗಂತಾನವ ಏನಂತಾನ ಈಗವ, ಯಾವ ಆನಿ ನಾ ನೋಡಿ ಹೆದರಿದ್ದೆ, ಇದು ಕಟ್ಗಿ ಆನಿ ಅಂತ ತಿಳ್ಕೊಂಡವ. ತಿಳ್ಕೊಂಡಿಲ್ರ ಅವ. ವಾಟ್ ಡಿಡ್ ದ ಮ್ಯಾನ್ ಅಂಡರ್ಸ್ಟ್ಯಾಂಡ್? ಏನ್ ತಿಳ್ಕೊಂಡವ? ದೇರ್ ಇಸ್ ನೋ ಎಲಿಫೆಂಟ್, ಇಟ್ ಇಸ್ ನಥಿಂಗ್ ಬಟ್ ನಾಮರೂಪ. ಅಲ್ಲೇ ಆನಿ ಇಲ್ಲ, ನಿಜವಾದ ಆನಿ ಇಲ್ಲ, ಆನಿದು ನಾಮ ಮತ್ತು ರೂಪ ಇದ್ದಂತ ತಿಳ್ಕೊಂಡವ. ಅವಾಗ ಅದ್ರ ಹೆದರಿಕೆ ಓಡಿ ಹೋತು. ಇಟ್ ಡಸಂಟ್ ಹ್ಯಾವ್ ಎನ್ ಎಕ್ಸಿಸ್ಟೆನ್ಸ್ ಆಫ್ ಇಟ್ಸ್ ಓನ್. ಆ ಆನಿಗೆ ತನ್ನದೇ ಆದ ಇರುವಿಕೆ ಇಲ್ಲ. ಅದು ಕಟ್ಗಿ ಆನೆ ಅದ, ಅದಕ್ಕೆ ತನ್ನದೇ ಆದಂತ ಇರುವಿಕೆ ಇಲ್ಲ. ಅದು ತೋರಾಗತೈತಿ, ಆನೆ ಅಂತ ತೋರಾಗತೈತಿ, ಆನೆ ಅಲ್ಲದು. ವಾಟ್ ಈಸ್ ಮದವೇರದ ಆನಿ, ಹಾ ಮದವೇರದ ಆನಿದೆ ಅದು. ಹಾ ಇದು ಏನದ ಕಟ್ಗಿ ಆನೆ ಅಂತ ತಿಳಿತ ಅವಂಗ ತಿಳಿತ. ಈಗ ಐತ ಜಗತ್ತಿಗೆ ಬರ್ರಿ. ಈ ಜಗತ್ತನ್ನ ನೋಡಿ ನಮಗ್ ಏನಂತ ಆಗೈತ್ರಿ? ಅಯ್ಯೋ ರಾಮ, ದುಡಿಬೇಕಪ್ಪ, ಎರಡೋ ಹೊಟ್ಟಿಗೆ ಬೇಕು, ಶಾಣೆ ಆಗ್ಬೇಕಪ್ಪ, ಶಾಲೆ ಕಲಿಬೇಕಪ್ಪ. ಶಾಲೆ ಕಲಿಲಿಲ್ಲ ಅಂತಂದ್ರೆ ಫೇಲ್ ಆದ, ಹೆದರಿಕೆ, ಹೋಗಿ ಬಾವಿನ ಬೀಳ್ತಾವು, ಗಾಡಿ ಹಳಿನ ಬೀಳ್ತಾವು. ಅಯ್ಯೋ ರಾಮ, ಈ ಜಗತ್ತ ಏನದ ಖರೆ ಆನೆ ಅಂತ ತಿಳ್ಕೊಂಡೇವೋ ನಾವೆಲ್ಲ. ಹೆದರಿ ಹೊಂಟೇವಿಲ್ರಿ? ಹೆದರಿಕೆ ಐತಿ ಇಲ್ಲೋ? ಹೆದರಿವ್ ನಾವು. ಗುರುವಿತ್ತ ಬರ್ಬೇಕಾದ್ರೆ ಹೆದರಿ ಬಂದಾನವ. ಅಲ್ಲ, ಭಯ ಐತ್ ನನಗ. ಈ ಜಗತ್ತಂದ್ರೆ ಏನು, ಜೀವ ಅಂದ್ರೆ ಏನು, ಈಶ್ವರ ಅಂದ್ರೆ ಏನು ಕೇಳ್ಬೇಕಾದ್ರೆ ಜಗತ್ತ ಐತ್ ಅಂತ, ಜಗತ್ ಅದ ಅಂತ ಹೇಳಿದ್ರೇನು? ಏನ್ ಜಗತ್ ಇಲ್ಲ ಅಂತ ಹೇಳಿದ್ರೇನು? ಜಗತ್ ಅದ ಅಂತ ಹೇಳಿದ್ರೇನ? ಜಗತ್ ಅದ ಅಂತ ಹೇಳಿದ್ರೆ ನಾವು 9:56 ಆತು. ಮುಗಿಸೋಣ್ರಿ, ಮತ್ ನಾಳೆ ಹೇಳ್ತೇನೆ ಮುಂದಿನ ಮಾತು. ಇನ್ನ ಚಾಲು ಆಗ್ಬೇಕಾದ್ರೆ ಲೇಟ್ ಆದ್ರಿ ಪೋರ ಅವ್ರದ್ದು. ಹೌದಾ? ಅಜ್ಜರ್ ಬಂದ್ರು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜಮಖಂಡಿ ಅಪ್ಪಳದ ಪಾಠ ಆಸಕ್ತರು ಕೇಳಬಹುದು. ಒಂದ ಫೋನ್ ಅಡ್ಡ ಬಂತ ನನಗ. ಇರ್ಲಿ ತೋರ್ಸಿ. ಏನಾಯ್ತು ಈಗ? ಅವಾಗ ಖರೆ ಅಂತ ತಿಳ್ಕೊಂಡು ಹೆದರಿ ಬಂದಾನವ ಗುರುವಿನಂತ ಬರ್ಬೇಕಾದ್ರೆ. ಇದು ಸುಳ್ಳು ಆನೆ ಅಂತ ತಿಳಿದಿಲ್ಲ, ಸುಳ್ಳು ಜಗತ್ತ ಅಂತ ತಿಳಿದಿಲ್ಲ ಅವ. ಖರೆ ಜಗತ್ತದ ಇದು. ಏನ್ರಿ? ಈ ಜಗತ್ ಹೆದರ್ಸಾಗತ್ತದ, ಹೆದರಿಕೆ ಅದ. ಯಾವ ಬಲಾಢ್ಯ ಅದ ನಾವ್ ನೋಡಿ ಹೆದರ್ತೇವಿ, ಯಾವ ಶ್ರೀಮಂತ ಅದ ನಾವ್ ನೋಡಿ ಹೆದರ್ತೇವಿ, ಒಬ್ಬ ಪುಡಾರಿ ಇದ್ರ ಅವ್ನ ನೋಡಿ ಹೆದರ್ತೇವಿ, ಒಬ್ಬ ಗುಂಡಾ ಮನುಷ್ಯ ಅದನಂದ್ರ ಅವ್ನ ನೋಡಿ ಹೆದರ್ತೇವಿ. ಅದು ಹೆದರ್ತೇವಿಲ್ರಿ? ಏನ್ ನಾವು ಇದು ಇಲ್ಲಪ್ಪ ಜಗತ್ತು ಇದು ಕಟ್ಗಿ ಆನೆ ಗತಿ ಐತಿ ಅಂತ ಏನ್ ಹೆದರಿಕೆ ಇಲ್ದಂಗ ಅದೇವೋ? ಹೆದರ್ತೇವ್ರಿ. ಅದಕ್ಕಾಗಿ ಭದ್ರತೆ ಹುಡುಕಾಗತ್ತೇವಿ ನಾವು. ಭದ್ರತೆ ಎದಕ್ ಹುಡುಕಾಗತ್ತೇವಿ? ಸಾವಿನಿಂದ ಭದ್ರತೆ, ನಮ್ಮ ಇರುವಿನಿಂದ ಭದ್ರತೆ, ನಮ್ಮ ಜಡತ್ವದಿಂದ ಭದ್ರತೆ ಬೇಕಾಗಿತ್ತು ನಮಗೆ. ಯಾವ ರೀತಿಯಿಂದ ಭದ್ರತೆ ಬೇಕಾಗಿತ್ತು ನೋಡ್ರಿ. ರೋಟಿ ಕಪಡ ಮಕಾನ್, ಹೊಟ್ಟಿಗೆ ಊಟ ಇಲ್ದಂಗ ಆಗ್ಬಾರ್ದು ಅನ್ನೋ ಭದ್ರತೆ ಸಲುವಾಗಿ ಬಡದಾಡಕತ್ತೇವಿ. ಮಳೆಗಾಲದಾಗ, ಬೇಸಿಗೆ ಕಾಲದಾಗ, ಚಳಿಗಾಲದಾಗ ಒಂದು ಮನಿ ಇರ್ಬೇಕು, ಒಂದು ನೆರಳು ಇರ್ಬೇಕು ಅಂತ ಬಡದಾಡಕತ್ತೇವಿ. ಯಾಕೆ? ಭದ್ರತೆ ಬೇಕಾಗ್ಯದ ನಮಗ್. ರೋಟಿ ಕಪಡ ಅವ್ರ ಮಕಾನ್, ಇವು 3 ಭದ್ರತೆಗಳು ಎಲ್ಲರಿಗೂ ಬೇಕಾಗ್ಯಾವ. ಭಯ ಐತಿ ಹೊರಗ ಅಂತಾರಿಲ್ಲ ಅವರು. ದ ಮೂಮೆಂಟ್ ವುಡ್ ಪರ್ಸೆಪ್ಷನ್ ಕೇಮ್ ದ ಫ್ಲೈಟನಿಂಗ್ ಎಲಿಫೆಂಟ್ ವಾಸ್ ನೋ ಮೋರ್ ದೇರ್. ಯಾವಾಗ ಅದು ಕಟ್ಗಿದ ಆನೆ ಅಂತ ಗೊತ್ತಾತು, ಅವನು ಹೆದರಿಕೆ ಓಡಿ ಹೋತು.
ಹಂಗ ಈ ಜಗತ್ತು ಕೂಡ ಇದು ಕಟಗಿ ಆನೆನ ಐತಿ ಅಂತ ತಿಳ್ಕೊರಿ ಅಂತಾರ ಅವ್ರು. ತಿಳಿತೈತ್ರಿ ನಮಗ? At the time of ignorance, there was an elephant perception. I missed the harmless wood. In my mind, there was a perception of the harmful elephant. ಆ ಒಂದು ಕಟಗಿ ಆನೆಯನ್ನ ನೋಡಿ ನಾನು ಇದು ಅಪಾಯಕಾರಿ ಆನೆ ಅಂತ ತಿಳ್ಕೊಳ್ಳಿಲ್ಲ. ಅಪಾಯಕಾರಿ ಆನೆ ತಿಳ್ಕೊಳ್ಳಿ, ಅಪರಾಧ ಅಪಾಯಕಾರಿ ಅಲ್ಲದ ಆನೆ ಅಂತ ತಿಳ್ಕೊಳ್ಳಿಲ್ಲ. ನಾನು ಕಟಗಿ ಆನೆ ಅಂತ ತಿಳ್ಕೊಳ್ಳಿಲ್ಲ. ಇದು ಅಪಾಯ ಮಾಡ್ತದ, ನನ್ನ ಮೈ ಮ್ಯಾಗ ಬಂದ ಆಯ್ತನ್ನ ಉಳಿದಿಲ್ಲ ಅಂತ ಹೆದರಿಕೆಯಿಂದ ಓಡುವಂತಿಲ್ಲ. ಅಲ್ಲಿ ಏನದ ಆ ಜಗತ್ತು ನನಗೆ ಹೆದರ್ಸೈತಿ. ಆ ಹೆದರಿಕೆ ನನ್ನಲ್ಲಿ ಉಳಿದದ. ಆ ಹೆದರಿಕೆ ಇಲ್ಲ ಅಂದ್ರೆ ನಾವೇನು ಹೆದರ್ತಿದ್ದಿಲ್ಲ. Harmless wood was missed, therefore I was ಸಂಸಾರಿ trying to run away from the elephant. ಆ ಭಯ ಏನು ಹುಟ್ಟೈತಿ ಅದಕ್ಕೆ ನಾನು ಸಂಸಾರಿ ಆಗೇನ್ ನೋಡ್ರಿ. ಆ ಭಯವನ್ನದಿಂದ ನಾನು ಭಯದ ತಪ್ಪಿಸಿಕೊಂಡು ಓಡಿ ಹೋಗ ಪ್ರಯತ್ನ ಮಾಡಾಕತ್ತೇನಲ್ಲ, ಆ ಹೆದರಿಕೆ ಐತಿ ನನಗೆ. ಸಾವಿನಿಂದ ಭಯ ಏನ್ರಿ? ನನಗ್ ಊಟ ಇಲ್ದಂಗ ಆಗ್ಬಾರ್ದು. ಊಟ ಬೇಕು 2 ಹೊತ್ತು, ಇರಾಕ್ ಒಂದ್ ಮನಿ ಬೇಕು, ಉಡಾಕ ಅರಿಬಿ ಬೇಕು, ದುಡಿಮೆ ಬೇಕು, ರೊಕ್ಕ ಬೇಕು ಅಂತ ತಿಳ್ಕೊಂಡು ಆ ಭದ್ರತೆ ಸಲುವಾಗಿ ನಾವ್ ಏನ್ ಮಾಡಾಕತ್ತೀವಿ? ಓಡಾಗತ್ತೇವಿ, ಬೆನ್ನ ಹತ್ತಿ ಓಡಾಗತ್ತೇವಿ. ಬಂದೈತಪ್ಪ ಇದು ಸಂಸಾರ ಐತಿ ಅಂತ ತಿಳ್ಕೊಂಡು ಸಂಸಾರಕ್ಕೆ ಹೆದರಿ ಓಡಿ ಹೊಂಟೇವಿ. ಅಂಡ್ ಪ್ರೇಯಿಂಗ್ ಗಾಡ್ ದ್ಯಾಟ್ somehow I should escape. ಏನ್ ಪ್ರಾರ್ಥನೆ ಮಾಡಾಕತ್ತೀವಿ? ಆನೆ ಐತಪ್ಪ ಎದುರಿಗೆ, ಅದರಿಂದ ನಾ ಪಾರಾಗಬೇಕು ಅಂತ ಅವ ಹೆಂಗ್ ಓಡಾಗತ್ತಾನ ಹಂಗ ನಾವು ಈ ಜಗತ್ತು ಐತಪ್ಪ ಎದುರಿಗೆ, ನಾವ್ ಹೆಂಗ ಪಾರಾಗಬೇಕು ಅಂತ ನಾವೆಲ್ಲರೂ ಓಡಾಗತ್ತೇವಿ ನೋಡ್ರಿ ಸಂಸಾರಿಗಳು. ಇದು ಮುಗಿಯೋದಿಲ್ಲ, ಹಂಗ ಐತೆ. ಇನ್ನ ಈ ವಿಷಯವನ್ನ ಮತ್ ನಾಳೆ ನೋಡೋಣ ಅಂತ ನನಗೆ ಇವತ್ತಿನ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಸದ್ಗುರುನಾಥ ಮಹಾರಾಜ್ ಕಿ ಜೈ.